ನಾವಿವಾಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ಮತ್ತೆ ಎಲೆಕ್ಟ್ರಿಕ್ ಕೆಪಾಸಿಟಿ ಬಗ್ಗೆ ನೋಡಿದ್ವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ನೋಡಿದ್ವಿ, ಎಲೆಕ್ಟ್ರಿಕ್ ಕೆಪಾಸಿಟಿ ಬಗ್ಗೆ ನೋಡಿದ್ವಿ. ಇವಾಗ ಫರ್ದರ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಓಕೆ, ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂದರೆ ನಿಮಗೆ ಸಿಲೆಬಸ್ಸಲ್ಲಿ ಎಲೆಕ್ಟ್ರೋಕೆಮಿಕಲ್ಸ್ ಬಗ್ಗೆ ಅಂದರೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಲು, ಡ್ರೈ ಸೆಲ್ ಬಗ್ಗೆ ಎಲ್ಲ ಮಾತಾಡಿದರೆ ಅದ್ರ ಬಗ್ಗೆ ನೋಡೋಣ. ಇವಾಗ ಏನಿದು ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಅಂದರೆ ನಿಮಗೆ ಇದೊಂದು ಡಿವೈಸ್, ಇದೊಂದು ವಸ್ತು ಏನು ಮಾಡುತ್ತೆ ಅಂದರೆ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಏನಿದು ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕ್ ಎನರ್ಜಿ ಅಂದರೆ ನೀವು A+B ಅನ್ನೋದು ಮಧ್ಯ ರಿಯಾಕ್ಷನ್ ನಡೆದಿ ನಿಮಗೆ ಸಿ ಬರುತ್ತೆ. ಓಕೆ, ಔಟ್ಪುಟ್ಟು ಈ ಸಿ ಬರ್ಬೇಕಾದ್ರೆ ನಿಮಗೆ ಜೊತೆಗೆ ಇಲ್ಲಿ ಏನು ಬರುತ್ತೆ ಅಂದರೆ ಎಲೆಕ್ಟ್ರಿಸಿಟಿನೂ ಬರುತ್ತೆ. ಓಕೆ, ಎಲೆಕ್ಟ್ರಿಸಿಟಿನೂ ಬರುತ್ತೆ. ಗೊತ್ತಾಗ್ತಿದೆಯಲ್ಲ? ಈ ಫರ್ದರ್ ಈಕ್ವೇಷನ್ನ ಸಿಂಪಲ್ A+B ಅನ್ನೋದು ಏನೋ ಒಂದು ವಸ್ತು ಇರುತ್ತೆ, ಅವೆಲ್ಲರ ಮಧ್ಯೆ ಏನಾದರೆ ರಿಯಾಕ್ಷನ್ ನಡೆದು ನಿಮಗೆ ಸಿ ಅನ್ನೋ ಔಟ್ಪುಟ್ ಬರುತ್ತೆ. ಸಿ ಅನ್ನೋ ಔಟ್ಪುಟ್ ಬರ್ಬೇಕಾದ್ರೆ ಜೊತೆಗೆ ಎಲೆಕ್ಟ್ರಿಸಿಟಿ ಬರುತ್ತೆ. ಇಷ್ಟೇ ಸಿಂಪಲ್ ಕಾನ್ಸೆಪ್ಟು. ಇವಾಗ ಇದು ಯಾವ ಥರ ಇದೆ ಎಲೆಕ್ಟ್ರಿಕ್ ಸೆಲ್ಗಳು ಅಂದರೆ ಒಂದು ಪ್ರೈಮರಿ ಸೆಲ್ ಅಂತ ಇದೆ, ಇನ್ನೊಂದು ಸೆಕೆಂಡರಿ ಸೆಲ್ ಅಂತ ಇದೆ. ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರೈಮರಿ ಸೆಲ್ಲಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಎನರ್ಜಿ ಇಸ್ ಒಬ್ಟೈನ್ಡ್ ಫ್ರಮ್ ಇರ್ರಿವರ್ಸಿಬಲ್ ಕೆಮಿಕಲ್ ರಿಯಾಕ್ಷನ್ ಅಂತ ಅಂದರೆ ಇಲ್ಲಿ ಎಲೆಕ್ಟ್ರಿಸಿಟಿ ಬರ್ತಿದೆ ನೋಡಿ. ಎಲೆಕ್ಟ್ರಿಸಿಟಿ ಎನರ್ಜಿ ಇಸ್ ಒಬ್ಟೈನ್ಡ್, ಎಲೆಕ್ಟ್ರಿಸಿಟಿ ಬರ್ತಾ ಇದೆ, ಗೊತ್ತು ನಮ್ಗೆ ಬರ್ತಿದೆ. ಎ ಬಿ ಮಧ್ಯ ರಿಯಾಕ್ಷನ್ ನಡೆದು ಸಿ ಆಗಿ ಎಲೆಕ್ಟ್ರಿಸಿಟಿ ಬರ್ತಾ ಇದೆ. ಇಲ್ಲಿ ಏನಂದ್ರೆ ಇರ್ರಿವರ್ಸಿಬಲ್ ಅಂದ್ರೆ ಕೆಮಿಕಲ್ ರಿಯಾಕ್ಷನ್. ಇವಾಗ A+B ಬಂದು ಸಿ ಬಂದಾಗ ಒಂದಷ್ಟು ಎಲೆಕ್ಟ್ರಿಸಿಟಿ ಬಂತು, ತಿರ್ಗಾ ನೀವು ಸಿನ A+B ಮಾಡೋಕ್ಕಾಗಲ್ಲ. ಸಿಯನ್ನು A+B ಮಾಡ್ಕೊಂಡು ತಿರ್ಗಿ ಎಲೆಕ್ಟ್ರಿಸಿಟಿ A+B ಮಧ್ಯ ರಿಯಾಕ್ಷನ್ ಹಿಡಿದು ತಿರ್ಗಿ ಏನಂದ್ರೆ ಎಲೆಕ್ಟ್ರಿಸಿಟಿ ಬರಂಗೆ ಮಾಡೋಕ್ಕಾಗಲ್ಲ. ಇಲ್ಲಿ ಏನಂದ್ರೆ ಒಂದ್ಸತಿ A+B ರಿಯಾಕ್ಷನ್ ಆಗಿ ಸಿ ಬಂದು ಒಂದಷ್ಟು ಎಲೆಕ್ಟ್ರಿಸಿಟಿ ಬಂದ್ಬಿಡ್ತು ಅಂದರೆ ಇದು ವೇಸ್ಟ್, ಇನ್ನೇನಕ್ಕೂ ಯೂಸ್ ಇಲ್ಲ. ಈ A+B ರಿಯಾಕ್ಷನ್ ಆದಮೇಲೆ ಈ ಒಂದು ಪ್ರೈಮರಿ ಸೆಲ್ಲು ಏನಕ್ಕೂ ಯೂಸ್ ಇಲ್ಲ, ವೇಸ್ಟ್. ನೋಡಿ, ಆಫ್ಟರ್ ಕಂಪ್ಲೀಟ್ ಡಿಸ್ಚಾರ್ಜ್ A+B ಆಗಿ ಸಿ ಬಂದು ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಡಿಸ್ಚಾರ್ಜ್ ಆದಮೇಲೆ ಇಟ್ ಬಿಕಮ್ ಅನ್ಸರ್ವಿಸಬಲ್, ಏನಕ್ಕೂ ಯೂಸ್ ಇಲ್ಲ. ಗೊತ್ತಾಗ್ತಿದೆಯಲ್ಲ? ಏನಕ್ಕಂದ್ರೆ ಏನಕ್ಕೆ ಯೂಸ್ ಇಲ್ಲ. ಇಲ್ಲಿ ಎಕ್ಸಾಂಪಲ್ ಏನು ಅಂತ, ಯಾವ ಪ್ರೈಮರಿ ಸೆಲ್ ಎಕ್ಸಾಂಪಲು, ಯಾವ ವೋಲ್ಟೆಕ್ ಸೆಲ್ಲು, ತಿರ್ಗಾ ಲೆಕ್ಲಾಚನ್ ಸೆಲ್ಲು. ಓಕೆ, ತಿರ್ಗಾ ಅದಾದ್ಮೇಲೆ ಡೇನಿಯಲ್ ಸೆಲ್ಲು, ನಿಮಗೆ ಡ್ರೈ ಸೆಲ್ ಅನ್ನೋದು ಇದು ನಿಮ್ಗೆ ಇದೆ ಸಿಲೆಬಸ್ಸಲ್ಲಿ. ತಿರ್ಗಾ ಲೆಕ್ಲಾಚನ್ ಸೆಲ್ ಇದೊಂದು ಇದೆ ನಿಮಗೆ. ಏನಂದ್ರೆ ಇಲ್ಲಿ A+B ಅನ್ನೋದು ಎರಡು ಆಬ್ಜೆಕ್ಟ್ ಇರುತ್ತೆ, ಎರಡು ಸಬ್ಸ್ಟೆನ್ಸ್ ಇರುತ್ತೆ, ಇದ್ರ ಮಧ್ಯ ರಿಯಾಕ್ಷನ್ ನಡೆಯುತ್ತೆ, ಸಿ ಬರುತ್ತೆ. ಸಿ ಬಂದ ಜೊತೆಗೆ ನೀವು ಎಲೆಕ್ಟ್ರಿಸಿಟಿ ಬರುತ್ತೆ. ಒಂದ್ಸತಿ ಇದಿಷ್ಟು A+B ಇರೋದೆಲ್ಲ ನಿಮಗೆ ಸಿ ಆದ್ಮೇಲೆ ತಿರ್ಗಾ ಈ ಒಂದು ಸೆಲ್ ಯೂಸೇ ಆಗಲ್ಲ, ವೇಸ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಸಿ ಇಂದ ತಿರ್ಗಾ ನೀವು ವಾಪಸ್ A+B ಮಾಡೋಕ್ಕಾಗಲ್ಲ ಈ ಒಂದು ಪ್ರೈಮರಿ ಸೆಲ್ಲಲ್ಲಿ. ತಿರ್ಗಾ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಏನಂದ್ರೆ ಸೆಕೆಂಡ್ರಿ ಸೆಲ್ ಅಂತ ಇದೆ. ಏನಪ್ಪ ಇದು ಸೆಕೆಂಡ್ರಿ ಸೆಲ್ಲಲ್ಲಿ? ಇವಾಗ ಪ್ರೈಮರಿ ಸೆಲ್ ನೋಡ್ರಿ, ಏನಂದ್ರೆ A+B ಇರೋದು ಸಿ ಆಗುತ್ತೆ, ಸಿ ಆದಾಗ ಜೊತೆಗೆ ನಿಮ್ಗೆ ಔಟ್ಪುಟ್ ಆಗಿ ಎಲೆಕ್ಟ್ರಿಸಿಟಿನೂ ಬರುತ್ತೆ. ಇಲ್ಲೇನು ನಡೀತಿದೆ ಅಂತ ಅಂದ್ರೆ ನಿಮ್ಗೆ ಚಾರ್ಜ್ಡ್ ಫಸ್ಟ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್. ಇಲ್ಲಿ ಬೇಸಿಕಲಿ ಏನಂದ್ರೆ A+B ಸಿ ಆಗುತ್ತಲ್ಲ, ಸಿ ಆಗ್ಬೇಕಾದ್ರೆ ನಿಮ್ಗೆ ಎಲೆಕ್ಟ್ರಿಸಿಟಿ ಕೊಡುತ್ತೆ. ಅದೇ ನೀವು ಎಲೆಕ್ಟ್ರಿಸಿಟಿ ಕೊಟ್ಟು ಸ್ಟಾರ್ಟಿಂಗಲ್ಲಿ ಚಾರ್ಜ್ ಮಾಡಿದಾಗ ತಿರ್ಗಾ ನೀವು ವಾಪಸ್ ತೊಗೊಂಡೋಗ್ಬೋದು. ಅಂದರೆ ಸಿನ ನೀವು ಎಲೆಕ್ಟ್ರಿಸಿಟಿ ಚಾರ್ಜಿಂಗ್ ಮಾಡಿದಾಗ ಏನಾಗುತ್ತೆ, ಸಿ ಇರೋದು A+Bಗೆ ವಾಪಸ್ ಕನ್ವರ್ಟ್ ಆಗುತ್ತೆ ಈ ಒಂದು ಪ್ರೊಸೆಸ್ಸಲ್ಲಿ. ಓಕೆ, ಅದೇ A+B ಇರೋ ಸಿ ಕೊಟ್ಟಾಗ ಏನಾಗುತ್ತೆ, ನಿಮಗೆ ಔಟ್ಪುಟ್ ಎಲೆಕ್ಟ್ರಿಸಿಟಿ ಬರುತ್ತೆ. ಗೊತ್ತಾಗ್ತಿದೆಯಲ್ಲ ನಿಮಗೆ? ಚಾರ್ಜಿಂಗ್ ಆಗ್ಬೇಕಾದ್ರೆ ಸಿ ಇರೋದು A+B ಹೋಗುತ್ತೆ, ಅದೇ A+B ಇರೋದು ಆಮೇಲೆ ನೀವು ಯೂಸ್ ಮಾಡ್ಬೇಕಾದ್ರೆ ಎಲೆಕ್ಟ್ರಿಸಿಟಿ ಕೊಡ್ಕೊಂಡು ಸಿ ಆಗುತ್ತೆ. ಇಲ್ಲ, ಅದೇ ಹೇಳ್ತಿರೋದು. ಚಾರ್ಜ್ ಮಾಡ್ತೀರಾ ಫಸ್ಟ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್, ಆಚೆಯಿಂದ ಚಾರ್ಜ್ ಮಾಡ್ತೀರಾ. ಚಾರ್ಜ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಿಮ್ಗೆ ಸಿ ಇರೋದು A+B ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಆಮೇಲೆ ದೆನ್ A+B ಕನ್ವರ್ಟ್ ಆಗಿರೋದು ಏನಾಗುತ್ತೆ, ನಿಮ್ಗೆ ಎಲೆಕ್ಟ್ರಿಸಿಟಿ ಫ್ರಮ್ ಇಟ್ ಏನಾಗುತ್ತೆ, ನಿಮ್ಗೆ A+B ಇರೋ ಸಿ ಆಗ್ಬೇಕಾದ್ರೆ ತಿರ್ಗಿ ಎಲೆಕ್ಟ್ರಿಸಿಟಿ ಕೊಡುತ್ತೆ. ಇದಂದ್ರೆ ನಿಮ್ಗೆ ರೀಚಾರ್ಜಬಲ್. A+B ಇರೋದನ್ನ ಸಿ ಮಾಡ್ಬೋದು, ಸಿ ಇರೋದನ್ನ ತಿರ್ಗಿ ರೀಚಾರ್ಜ್ ಮಾಡಿ A+B ಮಾಡಿ ತಿರ್ಗಿ ಎಲೆಕ್ಟ್ರಿಸಿಟಿ ಡ್ರಾ ಮಾಡ್ಬೋದು. ಇದೇ ಒಂದು ರಿಯಾಕ್ಷನ್ ಎಲ್ಲಿ ನಡೆಯುತ್ತೆ, ನಿಮ್ಗೆ ಸೆಕೆಂಡ್ರಿ ಸೆಲ್ಲಲ್ಲಿ ನಡೆಯುತ್ತೆ. ಓಕೆ, ಇಷ್ಟು ಗೊತ್ತಾಯ್ತಲ್ಲ? ತಿರ್ಗಿ ಅದಾದ್ಮೇಲೆ ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂತ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಅಂದ್ರೆ ನಿಮ್ಗೆ ಫಸ್ಟ್ ಈ ಕೆಮಿಕಲ್ ರಿಯಾಕ್ಷನ್ A+B ಏನನ್ನ ಸಿ ಆದಾಗ ನಿಮ್ಗೆ ಎಲೆಕ್ಟ್ರಿಸಿಟಿ ಬರುತ್ತೆ ಅಂತ ಕಂಡುಹಿಡಿದವ್ರು ಫಸ್ಟ್ ಯಾರು ಅಂದ್ರೆ, ಯಾವಾಗ ಕಂಡುಹಿಡ್ದಿದ್ದು,
1794 1794 ಕಂಡಿಡಿದ್ರು. ಯಾರು ಕಂಡಿಡ್ದಿದ್ದು ಅಲೆಕ್ಸಾಂಡರ್ ಡಿ ವೋಲ್ಟರು ಫಸ್ಟ್ ಟೈಮ್ A+B ಮಧ್ಯೆ ರಿಯಾಕ್ಷನ್ ನಡೆದಾಗ ಸಿ ಬಂದಾಗ ನಿಮ್ಗೆ ಎಲೆಕ್ಟ್ರಿಸಿಟಿ, ಈ ಕೆಮಿಕಲ್ ರಿಯಾಕ್ಷನ್ ಏನಂದ್ರೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಬೈ ಕೆಮಿಕಲ್ ರಿಯಾಕ್ಷನ್, ಈ ಕೆಮಿಕಲ್ ರಿಯಾಕ್ಷನ್ ಆದಾಗ ನಿಮ್ಗೆ ಎಲೆಕ್ಟ್ರಿಸಿಟಿ ಬರುತ್ತೆ ಅಂತ ಫಸ್ಟ್ ಅಲೆಕ್ಸಾಂಡರ್ ಡಿ ವೋಲ್ಟರ್ ಕಂಡಿಡಿದ್ರು. ಇವರು ಹೆಸರಲ್ಲಿ ಒಂದು ವೋಲ್ಟಿಕ್ ಸೆಲ್, ಫಸ್ಟ್ ವೋಲ್ಟಿಕ್ ಸೆಲ್, ಒಂದು ಬ್ಯಾಟ್ರಿ ತರ, ಒಂದು ಸೆಲ್ ತರ ಮಾಡಿದ್ರು. ಏನಂದ್ರೆ ಇಲ್ಲಿ ನೋಡಿ, ಪಾಸಿಟಿವ್ ರಾಡು ಒಂದು ಏನಂದ್ರೆ ಇದು ಪಾಸಿಟಿವ್ ರಾಡು, ಇದು ನೆಗೆಟಿವ್ ರಾಡ್ ಅನ್ಕೊಳ್ಳಿ. ಇವೆರಡನ್ನ ಏನ್ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಸರ್ಕ್ಯೂಟ್ ಕನೆಕ್ಟ್ ಮಾಡ್ತಾರೆ. ಓಕೆ, ಇದೆರಡನ್ನ ಒಂದು ಮೀಡಿಯಮ್ ಅಲ್ಲಿ ಇಕ್ತಾರೆ. ಈ ಮೀಡಿಯಮ್ ಅಲ್ಲಿ ಯಾವ ಮೀಡಿಯಮ್ ಅಲ್ಲಿ ನೋಡಿ, ಇದು ಪಾಸಿಟಿವ್ ರಾಡ್ ಅಂದ್ರೆ ಕ್ಯಾಥೋಡ್ ಪಾಸಿಟಿವ್, ಆನೋಡ್ ಅಂದ್ರೆ ನೆಗೆಟಿವ್. ಕ್ಯಾಥೋಡ್ ಪಾಸಿಟಿವ್, ಆನೋಡ್ ನೆಗೆಟಿವ್. ಈ ಕ್ಯಾಥೋಡ್ ಯಾವುದು ಅಂದ್ರೆ ಜಿಂಕ್ ರಾಡು. ಓಕೆ, ಇದು ಜಿಂಕ್ ರಾಡು. ತಿರ್ಗಾ ಕಾಪರ್ ಅಂದ್ರೆ ಸಿಯು. ಕಾಪರ್ ರಾಡ್ನ ಏನಂತ ಕರಿತೀವಿ? ಸಿಯು ಕಾಪರ್ ರಾಡು. ಇದೊಂದು ಆನೋಡ್ ರಾಡು. ಈ ಸೊಲ್ಯೂಷನ್ ಯಾವುದು ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ನೀವು ಜಿಂಕು ಮತ್ತೆ ಕಾಪರ್ ಇಕ್ಕಿದಾಗ ಇವಿಷ್ಟು ಮಧ್ಯೆ ರಿಯಾಕ್ಷನ್ ನಡೆದು ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಆಗುತ್ತೆ. ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಇಲ್ಲಿಂದ ಆಗುತ್ತೆ, ನಿಮ್ಗೆ ಇಲ್ಲಿಂದ ಎಲೆಕ್ಟ್ರಾನ್ ಹೋಗಿ ಇಲ್ಲಿ ಹೋಗುತ್ತೆ. ಇದು ನೆಗೆಟಿವ್ ಚಾರ್ಜ್ ಅಕ್ವೈರ್ ಕಾಪರ್ ನೆಗೆಟಿವ್ ಎಲೆಕ್ಟ್ರಾನ್ ಎಲ್ಲ ಅಕ್ವೈರ್ ಮಾಡ್ಕೊಂತದೆ. ಅವಾಗ ಏನಾಗುತ್ತೆ, ನಿಮ್ಗೆ ಎಲೆಕ್ಟ್ರಿಸಿಟಿ ಹಿಂಗಾಸೆ ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ, ನಿಮ್ಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಏನಕ್ಕೆ ಅಂದ್ರೆ ಇವಿಷ್ಟು ಮಧ್ಯೆ ರಿಯಾಕ್ಷನ್ ನಡೆದಾಗ ಇಲ್ಲಿ ಏನು ಇಂಪಾರ್ಟೆಂಟು? ಪಾಸಿಟಿವ್ ಕ್ಯಾಥೋಡ್ ಆಗಿ ಏನು ಯೂಸ್ ಮಾಡ್ತೀವಿ? ಜಿಂಕ್ ರಾಡ್ ಯೂಸ್ ಮಾಡ್ತೀವಿ. ಆನೋಡ್ ಆಗಿ ನೆಗೆಟಿವ್ ರಾಡ್ ಆಗಿ ಏನು ಯೂಸ್ ಮಾಡ್ತೀವಿ? ಕಾಪರ್ ರಾಡು. ಮೀಡಿಯಂ ಯಾವ ಸೊಲ್ಯೂಷನ್ ಅಲ್ಲಿ ಇಕ್ಕಿದ್ರೆ ಇದಿಷ್ಟು ಅಂತ ಅಂದ್ರೆ ನಿಮ್ಗೆ ಸಲ್ಫ್ಯೂರಿಕ್ ಆಸಿಡ್ ಸೊಲ್ಯೂಷನ್ ಈ ಮೀಡಿಯಂ ಅಲ್ಲಿ ಇಕ್ಕಿದ್ದಾರೆ. ಇಷ್ಟೇ ಸಾಕು ನಿಮ್ಗೆ. ಏನಂದ್ರೆ ಇವೆಷ್ಟು ಮಧ್ಯ A+B ಅನ್ನೋ ರಿಯಾಕ್ಷನ್ ನಡೆದಾಗ ನಿಮ್ಗೆ ಸಿ ಅಂತ ಔಟ್ಪುಟ್ ಬಂದು ಜೊತೆಗೆ ಇವೆರಡರ ರಾಡ್ ಮಧ್ಯೆ ನಿಮ್ಗೆ ಎಲೆಕ್ಟ್ರಿಸಿಟಿನೂ ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಯ್ತಲ್ಲ, ಇಲ್ಲಿ ಇಷ್ಟೇ ಸಿಂಪಲ್ಲು. ನೀವು ಬೇಸಿಕಲಿ ಇಲ್ಲಿ ಏನಿದೆಯಾ ಪಾಯಿಂಟ್ ವೋಲ್ಟಿಕ್ ಸೆಲ್ಲು, ಜಿಂಕ್ ರಾಡ್ ಅಂದ್ರೆ ಕ್ಯಾಥೋಡ್ ಅಂದ್ರೆ ಪಾಸಿಟಿವ್, ಜಿಂಕ್ ಪಾಸಿಟಿವ್ ಕ್ಯಾಥೋಡ್. ಓಕೆ, ಕಾಪರ್ ನೆಗೆಟಿವ್ ಆನೋಡ್, ಸಲ್ಫ್ಯೂರಿಕ್ ಆಸಿಡ್ ಮೀಡಿಯಮ್. ಇಷ್ಟೇ ಸಾಕು. ವೋಲ್ಟಿಕ್ ಸೆಲ್ ಫಸ್ಟ್ ಟೈಮ್ ಡಿಸ್ಕವರ್ ಮಾಡೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾರು ಡಿಸ್ಕವರ್ ಮಾಡಿದ್ದು? ಅಲೆಕ್ಸಾಂಡರ್ ಡಿ ವೋಲ್ಟ್. ಇವ್ರ ಹೆಸರಲ್ಲಿ ಈ ಸೆಲ್ನ ಇದು ಏನಂದ್ರೆ ಅವ್ರ ಹೆಸರಿಗೋಸ್ಕರ ಈ ಸೆಲ್ನಗೆ ನೇಮಿಂಗ್ ಮಾಡಿದ್ದಾರೆ ವೋಲ್ಟಿಕ್ ಸೆಲ್ ಅಂತ. ಸೆಕೆಂಡ್ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಿಮ್ಗೆ ಲೆಕ್ಲಾಚನ್ ಸೆಲ್ ಅಂತ ಇದೆ. ಲೆಕ್ಲಾಚನ್ ಸೆಲ್ ಅಂದ್ರೆ ಸೇಮ್ ಒಂದು ಮೀಡಿಯಮ್ ಇರುತ್ತೆ, ಇಲ್ಲೊಂದು ರಾಡ್ ಇರುತ್ತೆ, ಇಲ್ಲೊಂದು ರಾಡ್ ಇದೆ. ಯಾವುದು ಅಂದ್ರೆ ಒಂದು ಪಾಸಿಟಿವ್ ರಾಡು. ಓಕೆ, ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಈ ಪಾಸಿಟಿವ್ ರಾಡ್ ಯಾವುದು? ಕ್ಯಾಥೋಡ್ ಅಂತ ಕರಿತೀವಿ. ಪಾಸಿಟಿವ್ ಕ್ಯಾಥೋಡು, ನೆಗೆಟಿವ್ ಆ್ಯನೋಡು. ಯಾವ್ದನ್ನ ಯೂಸ್ ಮಾಡಿದ್ದಾರೆ ಪಾಸಿಟಿವ್ ರಾಡ್ ಆಗಿ? ಜಿಂಕು. ತಿರ್ಗಿ ಆದ್ಮೇಲೆ ಕಾಪರ್ ನೆಗೆಟಿವ್. ಓಕೆ, ಗೊತ್ತಾಗ್ತಿದಿಲ್ಲ, ಕಾಪರ್ ನೆಗೆಟಿವ್. ಈ ಸೊಲ್ಯೂಷನ್ ಇಂಪಾರ್ಟೆಂಟು. ಸೇಮ್ ಯೂಸ್ ಮಾಡಿದ್ದು. ಲಾಸ್ಟ್ ಟೈಮಲ್ಲಿ ಏನಾಯ್ತು? ಸಲ್ಫ್ಯೂರಿಕ್ ಆಸಿಡ್ನ ಏನಂದ್ರೆ ಸೊಲ್ಯೂಷನ್ ಅಂತ ಅಂದ್ರು. ಇಲ್ಲಿ ಅಮೋನಿಯಂ ಕ್ಲೋರೈಡ್ ಅಂದ್ರೆ NH4Cl. ಅಮೋನಿಯಂ ಕ್ಲೋರೈಡ್ನ ಏನಂದ್ರೆ ನಿಮ್ಗೆ ಇಲ್ಲಿ ಮೀಡಿಯಮ್ ಆಗಿ ಯೂಸ್ ಮಾಡ್ತಾರೆ. ಇವು ಮೂರು ಮಧ್ಯ ರಿಯಾಕ್ಷನ್ ನಡೆದು ನಿಮ್ಗೆ ಏನಂದ್ರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಿದೆ. ಗೊತ್ತಾಯ್ತಲ್ಲ. ತಿರ್ಗಾ ಡ್ರೈ ಸೆಲ್ ಅಲ್ಲಿ ಏನಂದ್ರೆ ನಿಮ್ಗೆ ಒಂದು ಮೀಡಿಯಂ ಅನ್ಕೊಳ್ಳೋಣ. ಈ ಮೀಡಿಯಂ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ನಿಮ್ಗೆ ಮೆಗ್ನೀಷಿಯಂ ಆಕ್ಸೈಡು, ಮೆಗ್ನೀಷಿಯಂ ಡೈಆಕ್ಸೈಡು, ನಿಮ್ಗೆ ಇಲ್ಲೇ ಇದೆಯಲ್ಲ ಅಮೋನಿಯಂ ಕ್ಲೋರೈಡು ಮತ್ತೆ ಕಾರ್ಬನ್. ಇವಿಷ್ಟು ಒಂದು ಜಿಂಕ್ ವೆಸಲ್ ಅಲ್ಲಿ ಇದಿಷ್ಟು ಇಕ್ಕಿರ್ತಾರೆ. ಯಾವ್ದನ್ನ? ಮೆಗ್ನೀಷಿಯಂ ಡೈಆಕ್ಸೈಡ್ನ, NH ಅಂದ್ರೆ ಅಮೋನಿಯಂ ಕ್ಲೋರೈಡ್ನ ಮತ್ತೆ ಕಾರ್ಬನ್. ಅದಾದ್ಮೇಲೆ ನಿಮ್ಗೆ ಜಿಂಕ್ ವೆಸಲ್ ಯಾವ ತರ ಆಕ್ಟ್ ಆಗುತ್ತೆ ಅಂದ್ರೆ ನಿಮ್ಗೆ ಪಾಸಿಟಿವ್ ಕ್ಯಾಥೋಡ್ ತರ ಆಕ್ಟ್ ಆಗುತ್ತೆ. ಓಕೆ, ತಿರ್ಗಾ ಇಲ್ಲಿ ನೋಡಿ, ಇಲ್ಲಿ ಕಾಪರ್ ಅಲ್ಲ, ಆನೋಡ್ ಆಗಿ ಕಾರ್ಬನ್ ರಾಡು, CARBON ಕಾರ್ಬನ್. ಇದೇ ಡಿಫ್ರೆನ್ಸ್. ಇಲ್ಲಿ ಕಾರ್ಬನ್ ರಾಡ್ ಆಗಿ ಏನು ಯೂಸ್ ಮಾಡ್ತೀರಾ ನೀವು? ಕಾರ್ಬನ್ ಯೂಸ್ ಮಾಡ್ತೀರಾ. ಇಲ್ಲಿ ಮಧ್ಯ ಕಾರ್ಬನ್ ರಾಡ್ ಇರುತ್ತೆ. ಅದೇನಾಗುತ್ತೆ ನಿಮ್ಗೆ ಇವಾಗ ನೀವು ಡ್ರೈ ಸೆಲ್ ನಿಮ್ಮ ಮನೇಲಿ ಸೆಲ್ಗಳು ಯೂಸ್ ಮಾಡ್ತೀರಲ್ಲ, TV ರಿಮೋಟ್ ಹಾಕಕ್ಕೆ, ಆ ಥರ ಸೆಲ್ ಇದು. ಡ್ರೈ ಸೆಲ್ ಏನಂದ್ರೆ ನಿಮ್ಗೆ ಈ ಸೆಲ್ ಈ ಮಧ್ಯೆ ಏನ್ ಬರುತ್ತೋ ಇದು ಆನೋಡ್. ಏನ್ ಆನೋಡ್ ಅಂದ್ರೆ ಕಾರ್ಬನ್ನು. ಇದೇ ಡಿಫ್ರೆನ್ಸು, ಕಾರ್ಬನ್ನೇ ಡಿಫ್ರೆನ್ಸು. ಇವಾಗ ಏನಂದ್ರೆ ಇದರಲ್ಲಿ ಎಲ್ಲ ಮಿಕ್ಕಿರೋರೆಲ್ಲ ಕಾಪರ್ ಯೂಸ್ ಮಾಡ್ತಾರೆ. ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ಲಿ ನಿಮ್ಗೆ ಕಾರ್ಬನ್ ಯೂಸ್ ಮಾಡ್ತಾರೆ. ನೋಡಿ ಇಲ್ಲೇ ಇದೆ, ಎಲ್ಲಿದೆ ನೋಡಿ ನಿಮ್ಗೆ. ಇದು ಜಿಂಕ್ ಕೇಸಿಂಗು, ಇದು ಆಚೆ ಇರೋದು ಜಿಂಕ್ ಕೇಸಿಂಗು. ಇದೇನಂತ ಅಂದ್ರೆ ನಿಮ್ಗೆ ಕ್ಯಾಥೋಡ್. ಓಕೆ, ಈ ಮಧ್ಯ ಮೀಡಿಯಂ ಸೊಲ್ಯೂಷನ್ ಇದೆಯಲ್ಲ, ಇದೇನು ಅಂತ ಅಂದ್ರೆ ನಿಮ್ಗೆ ಸೊಲ್ಯೂಷನ್ನು
ಅಮೋನಿಯಂ ಕ್ಲೋರೈಡು, ಮೆಗ್ನೀಷಿಯಂ ಡೈಆಕ್ಸೈಡು ಪ್ಲಸ್ ಕಾರ್ಬನ್ನು. ಈ ಮಧ್ಯೆ ಏನಿದೆಯೋ ಆನೋಡು ಇದು ಏನಂದರೆ ನಿಮಗೆ ಕಾರ್ಬನ್ ರಾಡು. ಓಕೆ, ಇಲ್ಲೇ ಎಲ್ಲ ಇದೆ. ಓಕೆ, ಇದೇ ನಿಮಗೆ ಡ್ರೈ ಸೆಲ್ಲು ನಿಮಗೆ ಡ್ರೈ ಸೆಲ್ ಏನು ಮೆನ್ಷನ್ ಆಗಿದೆಯೋ ಕ್ಲಾಸ್ ಅಂದರೆ ನಿಮ್ಮ ಸಿಲೆಬಸಲ್ಲಿ ಇದು ಡ್ರೈ ಸೆಲ್ಲು. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಮಾತಾಡೋಣ. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನಂತ ಹೇಳಿದರೆ, ಎಲೆಕ್ಟ್ರಿಕ್ ಕರೆಂಟ್ ಈಸ್ ಡಿಫೈನ್ಡ್ ಆಸ್ ಎ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಆರ್ ಚಾರ್ಜ್ ಫ್ಲೋಯಿಂಗ್ ಪರ್ ಯೂನಿಟ್ ಟೈಮ್. ಏನಂದರೆ ಒಂದು ಕಾಪರ್ ವೈರು, ಓಕೆ, 1 ನಿಮಿಷದಲ್ಲಿ 1 ಮಿನಿಟಲ್ಲಿ, ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಚಾರ್ಜು ಅಂದರೆ ಎಷ್ಟು ಎಲೆಕ್ಟ್ರಾನ್ ಮೂವ್ಮೆಂಟ್ ಆಗ್ತವೆ, ಎಷ್ಟು ಎಲೆಕ್ಟ್ರಾನು ಇವಾಗ 1 ಎಲೆಕ್ಟ್ರಾನು, 2 ಎಲೆಕ್ಟ್ರಾನು, 3 ಎಲೆಕ್ಟ್ರಾನು, 4 ಎಲೆಕ್ಟ್ರಾನು, ಇನ್ನೊಂದು 5 ಎಲೆಕ್ಟ್ರಾನು, ಇಲ್ಲೊಂದು 6 ಎಲೆಕ್ಟ್ರಾನು. ಓಕೆ, 5, 6. ಇವಾಗ ಏನಿದು ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಹೋಗ್ತಿದೆ? 6 ಯೂನಿಟ್ ಅಷ್ಟು ಕರೆಂಟ್ ಹೋಗ್ತಿದೆ 1 ಮಿನಿಟ್ಗೆ. 1 ಮಿನಿಟ್ಗೆ 6 ಮಾತ್ರ ಎಲೆಕ್ಟ್ರಾನ್ ಪಾಸ್ ಆಗ್ತಿದೆ ಅಂದರೆ 6 ಯೂನಿಟ್ ಅಷ್ಟು. ಏನು ಇದಕ್ಕೆ SI ಯೂನಿಟು? ಆಂಪೈರು. ಅದಕ್ಕೋಸ್ಕರ ಏನಂತಾರೆ ಇದನ್ನ? 6 ಆಂಪೈರ್ ಅಷ್ಟು 1 ಮಿನಿಟಲ್ಲಿ ಟ್ರಾನ್ಸ್ಫರ್ ಆಗ್ತಿದೆ ಅಂತ. ಗೊತ್ತಾಗ್ತಿದೆಯಲ್ಲ ನಿಮಗೆ? ಚಾರ್ಜಿಗೆ ಆಗಲೇ ಗೊತ್ತು, ಎಲೆಕ್ಟ್ರಾನ್ ಮೂವ್ಮೆಂಟಿಂದನೇ ಚಾರ್ಜ್ ಆಗ್ತಿದೆ ಅಂತ. ನೋಡಿ ಇಲ್ಲಿ ಗೊತ್ತಾಗ್ತಿದೆಯಲ್ಲ, ಎಲೆಕ್ಟ್ರಿಕ್ ಕರೆಂಟ್ ಈಸ್ ಡಿಫೈನ್ಡ್ ಆಸ್ ರೇಟ್ ಆಫ್ ಫ್ಲೋ. ಎಷ್ಟು ಫ್ಲೋ ಆಗ್ತಿದೆ? 6 ಫ್ಲೋ ಆಗ್ತಿದೆ, 6 ಯೂನಿಟ್ ಅಷ್ಟು. ಎಷ್ಟಕ್ಕೆ? ಪರ್. ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಚಾರ್ಜ್ ಫ್ಲೋಯಿಂಗ್ ಪರ್. ಎಷ್ಟಕ್ಕೆ? ಪರ್ ಯೂನಿಟ್ ಟೈಮು. ಇಲ್ಲಿ ಯೂನಿಟ್ ಟೈಮ್ ನಾನು 1 ಮಿನಿಟ್ ಅಂತ ತೊಗೊಂಡಿದ್ದೀನಿ. ಇಲ್ಲಿ 6 ಯೂನಿಟ್ ಅಷ್ಟು ಪರ್ ಮಿನಿಟ್ ಫ್ಲೋ ಆಗ್ತಿದೆ. ಅದಕ್ಕೋಸ್ಕರ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ? 6 ಆಂಪೈರ್ ಅಂತ ಹೇಳ್ತಿದ್ದೀನಿ. ತಿರ್ಗಾ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ನಿಮಗೆ ಎಲೆಕ್ಟ್ರಾನ್ ಈ ಡೈರೆಕ್ಷನ್ಲಿ, ಇವಾಗ ಎಲ್ಲಿ ಹಿಂಗಿದೆ, ನಾನು ಏನು ಹೇಳಿದೆ, 6 ಎಲೆಕ್ಟ್ರಾನ್ ಈ ಕಡೆಯಿಂದ ಹೋಗ್ತಾವೆ ಅಂತ. ಯಾವ ಡೈರೆಕ್ಷನ್? ಈ ಡೈರೆಕ್ಷನ್ಲಿ. ನಿಮಗೆ ಎಲೆಕ್ಟ್ರಾನ್ ಫ್ಲೋ ಈ ಡೈರೆಕ್ಷನಲ್ಲಿ ಇದ್ದರೆ ನಿಮಗೆ ಪಾಸಿಟಿವ್ ಆಗಿ ಫ್ಲೋ ಎಲ್ಲಿ ಬರುತ್ತೆ? ಈ ಉಲ್ಟಾ ಡೈರೆಕ್ಷನಲ್ಲಿ. ಇದೇ ಡೈರೆಕ್ಷನ್ಲಿ ಆಪೋಸಿಟ್, ನೀವು ಎಲೆಕ್ಟ್ರಾನ್ ಯಾವ ಡೈರೆಕ್ಷನ್ ಫ್ಲೋ ಆಗುತ್ತೋ ಅದು ಆಪೋಸಿಟ್ ಡೈರೆಕ್ಷನ್ಲಿ ನಿಮಗೆ ಕರೆಂಟ್ ಫ್ಲೋ ಆಗ್ತಿದೆ ಅಂತ ಹೇಳ್ತಾರೆ. ಕರೆಂಟು ನೋಡಿ, ಇಟ್ಸ್ ಡೈರೆಕ್ಷನ್ ಈಸ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್ ಈ ಸೈಡ್ ಫ್ಲೋ ಆಗ್ತಿದೆ, ಈ ಸೈಡ್ ಎಲೆಕ್ಟ್ರಾನ್ ಫ್ಲೋ ಆಗ್ತಿದೆ ಈ ಸೈಡ್ಗೆ. ಓಕೆ, ಈ ಸೈಡ್ಗೆ ಎಲೆಕ್ಟ್ರಾನ್ ಫ್ಲೋ ಆಗ್ತಿದೆ. ಅದರ ಆಪೋಸಿಟ್ ಚಾರ್ಜು ಪಾಸಿಟಿವ್. ಈ ಸೈಡ್ ಎಲೆಕ್ಟ್ರಾನ್ ಫ್ಲೋ ಆಗ್ತಿದೆ ಅಂದರೆ ಈ ಕಡೆ ಪಾಸಿಟಿವ್ ಚಾರ್ಜ್ ಫ್ಲೋ ಆಗ್ತಿದೆ. ಅಂದರೆ ನಿಮಗೆ ಎಲೆಕ್ಟ್ರಾನ್ ಯಾವ ಸೈಡ್ ಫ್ಲೋ ಆಗುತ್ತೋ ಅದರ ಆಪೋಸಿಟ್ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗುತ್ತೆ. ಇಲ್ಲಾಂದರೆ ಯಾವ ಸೈಡ್ ಕರೆಂಟ್ ಫ್ಲೋ ಆಗುತ್ತೆ ಅಂದರೆ ಪಾಸಿಟಿವ್ ಚಾರ್ಜ್ ಯಾವ ಕಡೆ ಫ್ಲೋ ಆಗುತ್ತೋ ಆ ಸೈಡ್ ಫ್ಲೋ ಆಗ್ತೈತೆ. ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಾನ್ ಯಾವ ಕಡೆ ಹೋಗುತ್ತೋ ಅದರ ಆಪೋಸಿಟಾಗಿ ಫ್ಲೋ ಆಗುತ್ತೆ. ಗೊತ್ತಾಯ್ತಲ್ಲ? ನಿಮಗೆ ಎಲೆಕ್ಟ್ರಾನ್ ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ ಅದರ ಆಪೋಸಿಟ್ ಡೈರೆಕ್ಷನ್ಗೆ ನಿಮಗೆ ಕರೆಂಟ್ ಫ್ಲೋ ಆಗ್ತಿದೆ. ಇಷ್ಟೇ ಸಿಂಪಲ್ಲು. ಎಲೆಕ್ಟ್ರಾನು ಈ ಡೈರೆಕ್ಷನ್ಗೆ ಹೋಗ್ತಿದೆ, ಅದರ ಆಪೋಸಿಟ್ ಡೈರೆಕ್ಷನ್ಲಿ ಏನಾದರೆ ಪಾಸಿಟಿವ್ ಚಾರ್ಜ್ ಹೋಗ್ತಿದೆ. ಆಪೋಸಿಟ್ ಡೈರೆಕ್ಷನ್ ಅಂದರೆ ಪಾಸಿಟಿವ್ ಚಾರ್ಜ್ ಆ ಕಡೆ ಹೋಗುತ್ತೋ ಅದನ್ನೇನಂತ ಕರಿತೀವಿ? ಅದೇ ಡೈರೆಕ್ಷನು ಕರೆಂಟ್ ಫ್ಲೋ ಆಗ್ತಿದೆ ಅಂತ ಕರಿತೀವಿ. ಬೇಸಿಕಲಿ ಕರೆಂಟು ಎಲೆಕ್ಟ್ರಾನ್ ಯಾವ ಡೈರೆಕ್ಷನ್ಗೆ ಹೋಗುತ್ತೋ ಅದು ಆಪೋಸಿಟ್ ಡೈರೆಕ್ಷನ್ಗೆ ಹೋಗುತ್ತೆ. ಆ ಎಲೆಕ್ಟ್ರಾನ್ ಎಲೆಕ್ಟ್ರಿಕ್ ಕರೆಂಟ್ ಹೆಂಗೆ ಸೆಟಪ್ ಆಗುತ್ತೆ ಅಂದರೆ, ನಿಮಗೆ ಫ್ಲೋ ಆಫ್ ಎಲೆಕ್ಟ್ರಾನ್ ಈಗಾಗಲೇ ಹೇಳಿದೆ, 1 ಎಲೆಕ್ಟ್ರಾನ್ ಇಲ್ಲಿದೆ, ಇದು ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಹೋಗುತ್ತೆ. ಅದೇ ಥರ 6 ಎಲೆಕ್ಟ್ರಾನ್ ಹೋಗುತ್ತೆ ಪರ್ ಯೂನಿಟ್ ಅಂತ. ಓಕೆ, ಇಲ್ಲಿ ಏನಂತ ಹೇಳಿದ್ದಾರೆ ಬೇಸಿಕ್ ನೋಡಿ, ಇಲ್ಲಿ ಡೆಫಿನೇಷನ್ ಯಾವ ಥರ ಇದೆ ಅಂತ ಅಂದರೆ ನಿಮಗೆ ನೆಕ್ಸ್ಟು ಅರ್ಥ ಆಗುತ್ತೆ ಕ್ಲೀನಾಗೆ. ನಿಮಗೆ ಕರೆಂಟ್ ಆಫ್ 1 ಆಂಪೈರ್ ಕರೆಂಟ್ ಹೋಗ್ತಿದೆ ಅಂತ ನಾವೇನು ಹೇಳಬೇಕು ಅಂದರೆ, ಇಲ್ಲಿಂದ ಈ ಪಾಯಿಂಟ್ವರೆಗೂ ಎ ಇಂದ ಬಿ ಪಾಯಿಂಟ್ಗೆ ನಿಮಗೆ ಏನಂದರೆ ಎಷ್ಟು? 6.25 ಇಂಟು 10⁸ ಎಲೆಕ್ಟ್ರಾನು. ಓಕೆ, ಗೊತ್ತಾಗ್ತಿದೆಯಲ್ಲ? 6.25 ಇಂಟು 10⁸ ಎಲೆಕ್ಟ್ರಾನ್ಗಳು ನಿಮಗೆ ಪಾಯಿಂಟ್ ಎ ಒಳಗೆ ಬಂದು ಪಾಯಿಂಟ್ ಬಿ ಒಳಗೆ ಆಚೆ ಹೋಗ್ಬಿಡುತ್ತೆ. ಅಂದರೆ ಅಷ್ಟು ಎಲೆಕ್ಟ್ರಾನು ಪಾಸ್ ಆಗುತ್ತೆ. ಎ ಇಂದ ಬಿ ಪಾಯಿಂಟಲ್ಲಿ ನಿಮಗೆ ಎಷ್ಟರೊಳಗೆ 1 ಆಂಪೈರ್ ಕರೆಂಟ್ ಹೋಗ್ತಿದೆ ಅಂದರೆ ನಿಮಗೆ 6.25 ಇಂಟು 10⁸ ಎಲೆಕ್ಟ್ರಾನ್ ಪಾಸ್ ಆಗ್ತಿದೆ ಅಂತ. ಗೊತ್ತಾಯ್ತಿದೆಯಲ್ಲ? ಇದು ಇಂಪಾರ್ಟೆಂಟು ಫ್ಯಾಕ್ಟು. ಎಷ್ಟಂದರೆ 6.28 ಇಂಟು 10⁸ ಎಲೆಕ್ಟ್ರಾನು ಎ ಇಂದ ಬಿ ಪಾಯಿಂಟ್ಗೆ ಮೂವ್ ಆಗ್ತೈತೆ ಯಾವಾಗ ನೀವು 1 ಆಂಪೈರ್ ಕರೆಂಟ್ ಫ್ಲೋ ಕೊಟ್ಟಿದ್ದೀರಾ ಅಂತ ಏನಾನ ಹೇಳಿದಾಗ. ಗೊತ್ತಾಯ್ತಲ್ಲ ನಿಮಗೆ? ಓಕೆ, ತಿರ್ಗದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ನಿಮಗೆ ಕೆಲವು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂದರೆ ಏನು, ಕಂಡಕ್ಟನ್ಸ್ ಅಂದರೆ ಏನು ಅನ್ನೋದು ಎಕ್ಸ್ಪ್ಲೈನ್ ಮಾಡೋದು. ರೆಸಿಸ್ಟೆನ್ಸ್ ಅಂದರೆ ಏನು? ಇವಾಗ ಒಂದು ಆಬ್ಜೆಕ್ಟಲ್ಲಿ ಇಲ್ಲಿ ಎ ಇಂದ ಬಿಗೆ ಓಕೆ ಕರೆಂಟ್ ಪಾಸ್ ಮಾಡಬೇಕು, ಎಲೆಕ್ಟ್ರಾನ್ ಮೂವ್ ಆಗಬೇಕು ಅಂದರೆ ಈ ಸಬ್ಸ್ಟೆನ್ಸು ಎಲೆಕ್ಟ್ರಾನ್ ಮೂವ್ ಆಗೋಕ್ಕೆ ಸ್ವಲ್ಪ ಏನಂದರೆ ಡಿಸ್ಟರ್ಬ್ ಮಾಡ್ತಿದೆ.
ಡಿಸ್ಟರ್ಬೆನ್ಸ್. ಓಕೆ, ಡಿಸ್ಟರ್ಬೆನ್ಸ್ ಮಾಡ್ತಿದೆ, ಇಲ್ಲಾಂದರೆ ರೆಸಿಸ್ಟೆನ್ಸ್, ಸ್ವಲ್ಪ ರೆಸಿಸ್ಟೆನ್ಸ್ ಕೊಡ್ತಿದೆ. ಓಕೆ, ಇಲ್ಲಾಂದರೆ ಡಿಲೇ ಮಾಡ್ತಿದೆ, ಒಟ್ನಲ್ಲಿ ಏನೋ ಒಂದು ತೊಂದರೆ ಕೊಡ್ತಿದೆ. ಈ ತೊಂದರೆನ ಏನಂತ ಕರಿತೀವಿ, ಈ ಒಂದು ಪ್ರಾಬ್ಲಮ್ ಏನಂತ ಅಂದರೆ ಫ್ರೀ ಫ್ಲೋ ಆಗ್ದಿಲ್ದಂಗೆ ಏನೇನು ತಡೆಯುತ್ತೋ ಅದನ್ನೆಲ್ಲ ಏನಂತ ಕರಿತೀವಿ ಅಂದರೆ ರೆಸಿಸ್ಟೆನ್ಸು. ಡೆಫಿನೇಷನ್ ನೋಡಿ, ಅಪೋಸಿಷನ್ ಆಫರ್ಡ್, ಅಪೋಸಿಷನ್ ಅಂದರೆ ತೊಂದರೆ ಮಾಡೋದು, ಡಿಸ್ಟರ್ಬೆನ್ಸ್ ಮಾಡೋದು. ಓಕೆ, ಆಫರ್ಡ್ ಬೈ ಎ ಕಂಡಕ್ಟರ್, ಏನು ಡಿಸ್ಟರ್ಬೆನ್ಸ್ ಆಫರ್ ಮಾಡುತ್ತೆ ಅಂದರೆ ಈ ಒಂದು ಆಬ್ಜೆಕ್ಟ್, ಈ ಒಂದು ಕಂಡಕ್ಟರ್ ಡಿಫ್ರೆನ್ಸ್ ಆಬ್ಜೆಕ್ಟ್ ಅಂದರೆ ಈ ಆಪೋಸಿಷನ್ ಆಫರ್ಡ್ ಫಾರ್ ಎ ಫ್ಲೋ ಆಫ್ ಎಲೆಕ್ಟ್ರಾನ್. ಫ್ಲೋ ಆಫ್ ಎಲೆಕ್ಟ್ರಾನ್, ಫ್ಲೋ ಆಫ್ ಎಲೆಕ್ಟ್ರಾನ್ ಈಗಾಗಲೇ ಗೊತ್ತಾಯ್ತು. ಎಲೆಕ್ಟ್ರಾನ್ ಏನನ್ನ ಈ ಡೈರೆಕ್ಷನ್ಗೆ ಹೋದ್ರೆ ಏನಾಗುತ್ತೆ, ಆಪೋಸಿಟ್ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಆಪೋಸಿಟ್ ಡೈರೆಕ್ಷನ್, ಈ ಫ್ಲೋ ಇಲ್ಲಿ ಈ ಡೈರೆಕ್ಷನ್ ಎಲೆಕ್ಟ್ರಾನ್ ಫ್ಲೋ ಆದರೆ ಆಪೋಸಿಟ್ ಡೈರೆಕ್ಷನ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಗೊತ್ತಾಯ್ತಲ್ಲ ನಿಮಗೆ? ಓಕೆ, ನಿಮ್ಗೆ ಎಲೆಕ್ಟ್ರಾನ್ ಫ್ಲೋನ ತಡಿತಾವ್ರೆ ಅಂದರೆ ಕರೆಂಟ್ ಫ್ಲೋ ತಡೆದಂಗೆ. ಅದಕ್ಕೋಸ್ಕರ ಏನಂದ್ರೆ ಅಪೋಸಿಷನ್ ಆಫರ್ಡ್ ಬೈ ಕಂಡಕ್ಟರ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ ಟು ದ ಫ್ಲೋ ಆಫ್ ಕರೆಂಟ್ ಅಂದ್ರೂ ಆಯ್ತು. ಇಲ್ಲಿ SI ಯೂನಿಟ್ ಏನು, ಓಮು. ಓಕೆ, ಓಮ್ಸ್ ಲಾ, ಓಮ್ಸ್ ಲಾ ಅನ್ನೋದಿದೆ. ಓಮ್ಸ್ ಲಾ ಏನು ಹೇಳುತ್ತೆ ಅಂತ ಅಂದರೆ ನಿಮಗೆ ಓಮ್ಸ್ ಲಾ ಏನು ಹೇಳುತ್ತೆ ಅಂದರೆ ಫಿಸಿಕಲ್ ಕಂಡೀಷನ್ ಲೈಕ್ ಟೆಂಪರೇಚರ್. ಅಂದರೆ ನಿಮಗೆ ಒಂದು ಆಬ್ಜೆಕ್ಟ್ ಇದೆ, ಒಂದು ಕಾಪರ್ ರಾಡು, ಇಲ್ಲಿ ಯಾವುದೋ ಒಂದು ರಾಡು, ಏನೋ ಒಂದು ಐಟಮ್ ತಗೊಳ್ಳಿ. ಈ ಒಂದು ಐಟಮು, ಒಂದು ಆಬ್ಜೆಕ್ಟು ನಿಮಗೆ ಟೆಂಪರೇಚರ್ ಕಾನ್ಸ್ಟೆಂಟ್, ಟೆಂಪರೇಚರ್ 25 ಡಿಗ್ರಿ ಐತೆ. ನಿಮಗೆ ಲೈಟ್ ಕೂಡ ಅಷ್ಟೇ ಇದೆ, ಇಂಟೆನ್ಸಿಟಿ ಆಫ್ ಲೈಟು ಅಂದರೆ ಒಂದೇ ಟೈಮು. ಇವಾಗ ಬೆಳಗ್ಗೆ 6 ಗಂಟೆಗೆ ಒಂದಷ್ಟು ಲೈಟ್ ಇರುತ್ತೆ ಬೆಳಕು, ಸಂಜೆ 6 ಗಂಟೆಗೆ ಒಂದಷ್ಟು ಬೆಳಕಿರುತ್ತೆ, ಮಧ್ಯಾಹ್ನ 12 ಗಂಟೆಗೆ ನಿಮಗೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇರುತ್ತೆ ಬೆಳಕಿಗೆ. ಅದಕ್ಕೋಸ್ಕರ ನೀವು ಒಂದೇ ಟೈಮು ಮಧ್ಯಾಹ್ನ 12 ಗಂಟೆಗೆ ಅಂತಲೇ ಕಂಡೀಷನ್ ಫಿಕ್ಸ್ ಆದರೆ ನಿಮ್ಗೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್, ಇದ್ರೊಳಗೆ ಎಲೆಕ್ಟ್ರಿಕ್ ಕರೆಂಟ್ ಏನು ಫ್ಲೋ ಆಗುತ್ತೋ ಅದು ಏನದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂದರೆ ಕರೆಂಟ್ ಎಷ್ಟು ಕರೆಂಟು, 5 ಆಂಪೇರ್ ಕರೆಂಟ್ ಹೋಗುತ್ತಾ, 10 ಆಂಪೇರ್ ಕರೆಂಟ್ ಹೋಗುತ್ತಾ, ಇಲ್ಲ 100 ಆಂಪೇರ್ ಕರೆಂಟ್ ಹೋಗುತ್ತಾ, ಆ ಒಂದು ಆಬ್ಜೆಕ್ಟಲ್ಲಿ ಅನ್ನೋದು ಏನು ಡಿಫೈನ್ ಮಾಡುತ್ತೆ, ಯಾವ ಥರ ಅಂದರೆ ಈ ಕರೆಂಟ್ ಫ್ಲೋ ಏನದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಈ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಮಧ್ಯೆ ಏನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಐತೆ ಅಂತ ನೋಡಿ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಎ ಇದೆ, ಇದು ಬಿ ಇದೆ. ಓಕೆ, ಇದ್ರ ಮಧ್ಯ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ, ಕರೆಂಟ್ ಇನ್ ದ ಮೀನ್ಸ್ ಎಲೆಕ್ಟ್ರಾನ್ಗಳು ಎಷ್ಟು ಎಲೆಕ್ಟ್ರಾನ್ ಫ್ಲೋ ಆಗುತ್ತೆ, ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದು ಏನದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಇಲ್ಲೊಂದು 5 ವೋಲ್ಟ್ ಇದೆ, ಇಲ್ಲೊಂದು 10 ವೋಲ್ಟ್ ಇದೆ. ಓಕೆ, ಗೊತ್ತಾಯ್ತಿದೆಯಲ್ಲ, 10 ವೋಲ್ಟ್ ಇದೆ, ಇಲ್ಲೊಂದು 5 ವೋಲ್ಟ್ ಇದೆ. ಇವಾಗ ನಿಮಗೆ 5 ವೋಲ್ಟೇ ಇದೆ ಅಂದ್ಕೊಳ್ಳೋಣ, 5 ವೋಲ್ಟೇ ಇದೆ ಅಂದ್ಕೊಂಡ್ರೆ ನಿಮಗೆ ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಾನ್ ಹೋಗೋಕ್ಕೆ ಯಾವುದೇ ಮೋಟಿವೇಶನ್ ಇಲ್ಲ. ಇಲ್ಲೂ 50 ರೂಪಾಯಿ ಸಿಗುತ್ತೆ, ಇಲ್ಲೂ 50 ರೂಪಾಯಿ ಸಿಗುತ್ತೆ. ಎ ಅಲ್ಲಿದ್ದಾಗ ನಿಮ್ಗೆ 50 ರೂಪಾಯಿ ಸಿಗ್ತೈತೆ, ಬಿ ಅಲ್ಲಿದ್ದಾಗ 50 ರೂಪಾಯಿ ಸಿಗ್ತೈತೆ. ಮತ್ತು ಬಿಗೆ ಏನಕ್ಕೆ ಹೋಗ್ತೀರಾ, ನಿಮ್ಗೆ ಅಷ್ಟೊಂದು ಮೋಟಿವೇಶನು ಇಲ್ಲ. ಅದಕ್ಕೋಸ್ಕರ ಹೋಗ್ತಾರೆ, ಕೆಲವರು ಹೋಗ್ತಾರೆ, ಒಂದು 20 ಜನ ಹೋಗ್ತಾರೆ ಅಂದ್ಕೊಳ್ಳಿ, 20 ಅಷ್ಟೇ ಕರೆಂಟ್ ಫ್ಲೋ ಆಗ್ತೈತೆ. ಓಕೆ, 20 ಎಲೆಕ್ಟ್ರಾನ್ ಹೋಗ್ತೈತೆ, ಸೇಮ್ 20ರಷ್ಟು ಎಲೆಕ್ಟ್ರಾನ್ ಅಂದ್ರೆ ಕರೆಂಟ್ ಫ್ಲೋ ಆಗ್ತೈತೆ. ಅದೇ ನಿಮಗೆ ಪಾಯಿಂಟ್ ಎ ಅಲ್ಲಿ 50 ರೂಪಾಯಿ ಕೊಡ್ತಾವ್ರೆ ಅಂದರೆ 5 ವೋಲ್ಟ್ ಅನ್ಕೊಳ್ಳಿ. ಪಾಯಿಂಟ್ ಬಿಲಲ್ಲಿ 10 ವೋಲ್ಟ್ ಅಂತ ಅಂದರೆ ನಿಮಗೆ 100 ರೂಪಾಯಿ ಕೊಡ್ತಾವ್ರೆ ಅನ್ಕೊಂಡ್ರೆ ಇಲ್ಲೇನಾಗುತ್ತೆ, ಇಲ್ಲಿ ಜಾಸ್ತಿ ಜನ ಫ್ಲೋ ಆಗಲ್ವಾ, ಅಯ್ಯೋ 100 ರೂಪಾಯಿ ಕೊಡ್ತಾವ್ರೆ ಅನ್ನೋ ರೇಂಜಲ್ಲಿ. ಸೇಮ್ ಅದೇ ಥರ ಇಲ್ಲೂ ಅಷ್ಟೇ, ಇಲ್ಲಿ ಜಾಸ್ತಿ ಏನಂದರೆ 10 ವೋಲ್ಟ್ ಇದೆ, ಇಲ್ಲಿ 5 ವೋಲ್ಟ್ ಇದೆ. ಅದಕ್ಕೋಸ್ಕರ ಅಂದರೆ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ ನಿಮಗೆ 5 ವೋಲ್ಟ್ ಇದೆ. ಅದು ಮೋಟಿವೇಶನ್ ಸಿಗ್ದಂಗೆ, ಏನಕ್ಕೆ ಎಲೆಕ್ಟ್ರಾನ್ಗೆ, ಇಲ್ಲಿರೋ ಎಲೆಕ್ಟ್ರಾನ್ ಇಲ್ಲಿಗೆ ಹೋಗೋಕ್ಕೆ. ಓಕೆ, ನನಗಿಲ್ಲಿ 50 ರೂಪಾಯಿ ಸಿಗ್ತಿತ್ತು, ಇಲ್ಲಿ ನೋಡ್ರೆ 100 ರೂಪಾಯಿ ಸಿಗುತ್ತೆ ಅಂದರೆ ಇಲ್ಲಿರೋ ಎಲೆಕ್ಟ್ರಾನ್ ಎಲ್ಲ ಫಾಸ್ಟಾಗಿ ಹೋಗ್ತಿರ್ತವೆ. ಅವಾಗ ಏನಾಗುತ್ತೆ, ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಲ್ಲ ನಿಮಗೆ? ಬೇಸಿಕಲಿ ಏನಂದ್ರೆ ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ 50 ರೂಪಾಯಿ ಸಿಗ್ತಾ ಇತ್ತು, 100 ರೂಪಾಯಿ ಸಿಗ್ತಾ ಇತ್ತು ಅಷ್ಟೇ. ಇಲ್ಲೂ 50 ರೂಪಾಯಿ ಅಂದ್ರೆ 5 ವೋಲ್ಟ್ ಇದೆ, ಇಲ್ಲೂ 5 ವೋಲ್ಟ್ ಇದೆ, 50 ರೂಪಾಯಿ ಎರಡು ಕಡೆನೂ ಸಿಗ್ತಿದೆ ಅಂದ್ರೆ ನಿಮ್ಗೆ ಎಲೆಕ್ಟ್ರಿಕ್ ಕರೆಂಟು ನಿಮ್ಗೆ 10 ಎಲೆಕ್ಟ್ರಿಕ್ ಕರೆಂಟ್ ಇದೆ, 10 ಆಂಪೇರು, ಇಲ್ಲ 10 ಎಲೆಕ್ಟ್ರಾನ್ ಹೋಗ್ತಾವೆ ಎಲ್ಲಿಂದ ಎ ಇಂದ ಬಿಗೆ ಅನ್ಕೊಂಡ್ರೆ ಅದೇ 5 ವೋಲ್ಟ್ 50 ರೂಪಾಯಿ, ಇಲ್ಲಿ 10 ವೋಲ್ಟ್ ಅಂದ್ರೆ 100 ರೂಪಾಯಿ. ಇವಾಗ ಏನಂದ್ರೆ ಸ್ಪೀಡ್ ಜಾಸ್ತಿ ಆಯ್ತು, ಎಲೆಕ್ಟ್ರಾನ್ ಫ್ಲೋ ಜಾಸ್ತಿ ಆಯ್ತು, 100 ಎಲೆಕ್ಟ್ರಾನ್ ಹೋಗ್ತವೆ ಯಾಕಂದ್ರೆ ಇಲ್ಲಿ 100 ರೂಪಾಯಿ ಸಿಗ್ತೈತೆ. ಅದೇ ತರ ಇಲ್ಲೂ ಅಷ್ಟೇ ಎಲೆಕ್ಟ್ರಿಕ್ ಕರೆಂಟ್ ಏನಂದ್ರೆ ನಿಮ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ ಇಲ್ಲ ಅಂದ್ರೆ 0 ರೂಪೀಸ್, ಏನೋ ಮೋಟಿವೇಶನ್ ಇಲ್ಲ. ಎ ಇಂದ ಬಿಗೆ ಹೋಗಕ್ಕೆ, ಎಗೆ ಬಿಗೆ ಹೋಗಕ್ಕೆ ಮೋಟಿವೇಶನ್ ಇಲ್ಲ, ಏನಕ್ಕೆ ಹೋಗ್ತವೆ, ಏನಕ್ಕೂ ಹೋಗೋದಿಲ್ಲ, ಡಿಫ್ರೆನ್ಸ್ ಇಲ್ಲ. ಇದು ಎ ಇಂದ ಬಿಗೆ ಹೋಗಕ್ಕೆ ನಿಮ್ಗೆ 50 ರೂಪೀಸ್ ಅಂದ್ರೆ 5 ವೋಲ್ಟ್ ಅಷ್ಟು ಡಿಫರೆನ್ಸ್ ಇದೆ. ಅದಕ್ಕೋಸ್ಕರ ಏನಾಗುತ್ತೆ, ಕರೆಂಟ್ ಫ್ಲೋ ಜಾಸ್ತಿ ಆಗುತ್ತೆ. ಅದೇ ಇಲ್ಲಿ ಹೇಳ್ತಿರೋದು, ನಿಮ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜಾಸ್ತಿ ಇದೆ, ಅದೇ 50 ರೂಪಾಯಿ ಸಿಗ್ತೈತೆ, ಅದೇ
150 ರೂಪಾಯಿ ಕೊಡ್ತವ್ರೆ, ಇಲ್ಲಿ 15 ವೋಲ್ಟ್ ಇದೆ ಅಂತ ಅಂದ್ರೆ ಲೆಕ್ಕ ಹಾಕೊಳ್ಳಿ. 150 ರೂಪಾಯಿ ಕೊಡ್ತವ್ರೆ ಅಂದ್ರೆ ಇನ್ನೆಷ್ಟು ಕರೆಂಟ್ ಹೋಗಲ್ಲ, ಇನ್ನೆಷ್ಟು ಎಲೆಕ್ಟ್ರಾನ್ ಫ್ಲೋ ಆಗಲ್ಲ, ಇನ್ನೆಷ್ಟು ಕರೆಂಟ್ ಫ್ಲೋ ಆಗಲ್ಲ. ಅದೇ ಹೇಳ್ತಿರೋದು, ಡಿಫ್ರೆನ್ಸ್ ಜಾಸ್ತಿ ಆದರೆ ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋನು ಜಾಸ್ತಿ ಆಗ್ತಿದೆ. ಓಕೆ, ಗೊತ್ತಾಯ್ತಲ್ಲ. ತಿರ್ಗಿ ಅದಾದ್ಮೇಲೆ ನಿಮಗೆ ಕಂಡಕ್ಟೆನ್ಸ್ ಅಂದ್ರೆ ಎಷ್ಟು ಫ್ರೀಯಾಗಿ ಎಲೆಕ್ಟ್ರಾನ್ ಪಾಸ್ ಆಗೋಕ್ಕೆ ಅಲೋ ಮಾಡುತ್ತೆ, ಅದನ್ನ ಕಂಡಕ್ಟೆನ್ಸ್ ಅಂತ ಕರೀತಾರೆ. SI ಯೂನಿಟ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನಂದ್ರೆ ಓಮ್ ಇನ್ವರ್ಸ್ ಅಂತಾನೆ ಇರ್ಬೋದು, ಇಲ್ಲ ಮೋ ಅಂತ ಹೇಳ್ಬೋದು. ಓಮ್ ಇನ್ವರ್ಸ್ ಇದು, ತಿರ್ಗಾ MHO ಮೋ. ಅಲ್ಲಿಲ್ಲ ಅಂದ್ರೆ ಸೀಮೆನ್ ಅಂತ ಅಂದ್ರೂ ನಿಮ್ಗೆ ಏನಂದ್ರೆ SI ಯೂನಿಟ್ ಆಫ್ ಕಂಡಕ್ಟೆನ್ಸ್. ಓಕೆ, ಇಷ್ಟು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ, ಗೊತ್ತಾಯ್ತಲ್ಲ. ಏನಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಯಾವ ತರ ಫ್ಲೋ ಆಗುತ್ತೆ, ಓಮ್ಸ್ ಲಾ ಏನು ಹೇಳುತ್ತೆ ಅಂದ್ರೆ ನಿಮ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, 2 ಪಾಯಿಂಟ್ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ತುಂಬಾ ಎ ಬಿ ಮಧ್ಯೆ ಏನಾನ ನಿಮಗೆ 5 ವೋಲ್ಟು 10 ವೋಲ್ಟು ಈ ತರ ಡಿಫ್ರೆನ್ಸ್ ಇದ್ರೆ ನಿಮಗೆ ಫ್ರೀ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದೇ ಡಿಫ್ರೆನ್ಸ್ ಇಲ್ಲ ಅಂದ್ರೆ ಕಡಿಮೆ ಇರುತ್ತೆ. ಯಾಕಂದ್ರೆ ಇಂಟೆನ್ಷನ್ ಇರಲ್ಲ, ಮೋಟಿವೇಶನ್ ಇರಲ್ಲ, ಎ ಇಂದ ಬಿಗೆ ಹೋಗಕ್ಕೆ ಅಷ್ಟೇನೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಸ್ಪೆಸಿಫಿಕ್ ಕಂಡಕ್ಟೆನ್ಸು. ಇದಕ್ಕೆ ಜಸ್ಟ್ SI ಯೂನಿಟ್ ತಿಳ್ಕೊಳ್ಳಿ, ಕಾನ್ಸೆಪ್ಟ್ ಏನೂ ಇಲ್ಲ. ಜಸ್ಟ್ SI ಯೂನಿಟ್ ಏನಂದ್ರೆ ನಿಮಗೆ ಸೀಮೆನ್ ಪರ್ ಮೀಟರ್ ಅಂತ ಇರ್ಬೋದು, ಮೋ ಪರ್ ಮೀಟರ್ ಅಂದ್ರೆ ಪರ್ ಮೀಟರ್ಗೆ ಎಷ್ಟು ಅಲೋ ಮಾಡುತ್ತೆ ಅಂದ್ರೆ 1 ಮೀಟರ್ ಸಬ್ಸ್ಟೆನ್ಸ್ ತಗೊಂಡಿದ್ದೀರಾ ಕಾಪರ್ದು, ಇದಕ್ಕೆ ಎಷ್ಟು ಕಂಡಕ್ಟೆನ್ಸು ಇದಕ್ಕೊಂದು 100 ಆಂಪರ್ ಕರೆಂಟ್ ಹೋಗ್ತಿದೆ ಅಂದ್ರೆ ನೀವು ಅದೇ ಐರನ್ ತಗೊಂಡಿದ್ದೀರಾ ಸೇಮ್ 1 ಮೀಟರ್ದು ಐರನ್ ಅಂತ ಅಂದ್ರೆ ನಿಮ್ಗೆ ಕಂಡಕ್ಟೆನ್ಸ್ ಬಂದು 50 ಆಂಪರ್. ಆ ಥರ 50 ಆಂಪರ್ ಮಾತ್ರ ಕರೆಂಟ್ ಹೋಗ್ತಿದೆ ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಕಂಡಕ್ಟೆನ್ಸ್ ಯೂನಿಟ್ ಇವಾಗ ಮೋ ಪರ್ ಮೀಟರ್, ಇದಕ್ಕೆ 100 ಮೋ ಪರ್ ಮೀಟರ್ ಇದ್ರೆ ಇದಕ್ಕೆ 50 ಮೋ ಪರ್ ಮೀಟರ್ ಇರುತ್ತೆ. ಗೊತ್ತಾಗ್ತಿದೆಯಲ್ಲ, ಮೋ ಪರ್ ಮೀಟರು. ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಷ್ಟು ಕಂಡಕ್ಟೆನ್ಸ್ ಅಲೋ ಮಾಡುತ್ತೆ. ಸ್ಪೆಸಿಫಿಕ್ ಆಗಿ ಕರೆಂಟ್ ಇದೇನಂದ್ರೆ ಒಂದೊಂದು ಮೆಟೀರಿಯಲ್ಗೂ ಒಂದೊಂದು ಥರ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇರುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತಿರೋದು. ಕಾಪರ್ದು ಒಂದು ಇರುತ್ತೆ, ಗೋಲ್ಡ್ದೇ ಒಂದು ಇರುತ್ತೆ ಸಪ್ರೇಟ್ ಆಗಿ, ಐರನ್ದು ಬೇರೆ ಇರುತ್ತೆ. ಓಕೆ, ತಿರ್ಗಾ ಗ್ರಾಫೈಟ್ದೇ ಬೇರೆ ಇರುತ್ತೆ. ಒಂದೊಂದಕ್ಕೂ ಒಂದೊಂದು ಸ್ಪೆಸಿಫಿಕ್ ಅಂದ್ರೆ ಕಂಡಕ್ಟೆನ್ಸ್ ಇರುತ್ತೆ. ಆ ಕಂಡಕ್ಟೆನ್ಸ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ, ಮೋ ಪರ್ ಮೀಟರು ಇಲ್ಲ ಸೀಮನ್ ಪರ್ ಮೀಟರ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಇಲ್ಲಿ ಇಷ್ಟು ಇಂಪಾರ್ಟೆಂಟು. ತಿರ್ಗಿ ಇದಾದ್ಮೇಲೆ ಸಮ್ ಬೇಸಿಕ್ ಥಿಂಗ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಿದು ಬೇಸಿಕ್ ಥಿಂಗ್ಸ್ ಅಂದರೆ ನೀವು ರೆಸಿಸ್ಟೆನ್ಸು, ಇವಾಗ ಒಂದು ಆಬ್ಜೆಕ್ಟ್ ರೆಸಿಸ್ಟರ್, ಇವಾಗ ಎಲ್ಲ ಬೇಸಿಕ್ ಆಗಿ ಗೊತ್ತಿರುತ್ತೆ. ರೆಸಿಸ್ಟರ್ ಅಂದರೆ ಏನಂದರೆ ಒಂದು ರೆಸಿಸ್ಟರ್ ಇರುತ್ತೆ. ಏನಂದರೆ ಇದು ಕರೆಂಟ್ ಫ್ಲೋ ಮಾಡೋದು ತಡೀತಿರುತ್ತೆ. ಇಲ್ಲಿ ಒಂದು 50 ಆಂಪೇರ್ ನೀವು ಕರೆಂಟ್ ಕೊಟ್ಟರೆ ನಿಮ್ಗೆ ಆಚೆ ಬರೋದೇ 5 ಆಂಪೇರ್. ಈ ಥರ ರೆಸಿಸ್ಟೆನ್ಸ್ ಕೊಟ್ಟು ಕರೆಂಟ್ ಫ್ಲೋನೆಲ್ಲ ತಡೀತಿರುತ್ತೆ. ಈ ಥರ ಏನಂದರೆ ರೆಸಿಸ್ಟೆನ್ಸ್ನ ನೀವು ಏನನ್ನ ಸೀರೀಸ್ ಆಗಿ ಒಂದು ರೆಸಿಸ್ಟೆನ್ಸು, 2 ರೆಸಿಸ್ಟೆನ್ಸು, 3 ರೆಸಿಸ್ಟೆನ್ಸು ಏನನ್ನ ನೀವು ಹಿಂಗೆ ಕನೆಕ್ಟ್ ಮಾಡಿದ್ರೆ ಇದು ಒಂದು 50 ಓಮ್ ಇದೆ, ಇದು ಒಂದು 50 ಓಮ್ ಇದೆ, ಇದೊಂದು 50 ಓಮ್ ಇದೆ. ಏನಾಗುತ್ತೆ ಅಂದರೆ ನಿಮಗೆ ಟೋಟಲ್ ಆಗಿ ಎಷ್ಟು ರೆಸಿಸ್ಟೆನ್ಸ್ ಆಗುತ್ತೆ ಅಂದರೆ 50 + 50 + 50. ಅದು ಸೀರೀಸ್ ಆಗಿ ಇದು ಮಾಡಿದಾಗ ಓಕೆ, ಇಲ್ಲೊಂದು ಕರೆಂಟ್ ಬಂತು ಅಂದ್ಕೊಳ್ಳಿ. ಇಲ್ಲಿ ಕರೆಂಟ್ ಬಂದರೆ 50ರಷ್ಟು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ರೆಸಿಸ್ಟೆನ್ಸು. ತಿರುಗಿ ಬಂದರೆ ತಿರ್ಗಿ 50ರಷ್ಟು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ತಿರುಗಿ ಬಂದರೆ ತಿರ್ಗಿ 50ರಷ್ಟು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಟೋಟಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಆಯಿತು ರೆಸಿಸ್ಟೆನ್ಸು ಅಂದರೆ ನಿಮಗೆ 150 ಅಷ್ಟು ಎಕ್ಸ್ಪೀರಿಯನ್ಸ್ ಆಯಿತು. ಅದೇ ಏನನ್ನ ನೀವು ಪ್ಯಾರಲಲ್ ಆಗಿ ಇಲ್ಲೊಂದು ಕೊಟ್ಟಿದ್ದೀರಾ, ತಿರ್ಗಿ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ತಿರ್ಗಿ ಅದಾದಮೇಲೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, 3 ರೆಸಿಸ್ಟೆನ್ಸ್ ಇದೆ. ಇಲ್ಲಿ ಕರೆಂಟ್ ಕೊಟ್ಟಿದ್ರ, ಇಲ್ಲಿ ಕರೆಂಟ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಎಲ್ಲಿ ಇವಾಗ ರೆಸಿಸ್ಟೆನ್ಸ್ ಇಲ್ಲ, ಈ ಡೈರೆಕ್ಷನ್ ಹೋಗ್ಬೋದು, ಈ ಡೈರೆಕ್ಷನ್ ಹೋಗ್ಬೋದು, ಈ ಡೈರೆಕ್ಷನ್ ಕರೆಂಟ್ ಪಾಸ್ ಆಗ್ಬೋದು, ಯಾವ ಡೈರೆಕ್ಷನ್ ಕರೆಂಟ್ ಪಾಸ್ ಆಗ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಯಾವ ಥರ ಕಲೆಕ್ಟ್ ಮಾಡ್ತೀವಿ ರೆಸಿಸ್ಟೆನ್ಸ್ ಅಂದರೆ 1/R ಕಲೆಕ್ಟಿವ್ ರೆಸಿಸ್ಟೆನ್ಸ್. ಏನಂದರೆ ಇದು R1, ಇದು R2, ಇದು R3 ಹಿಂಗಿದ್ದಾಗ 1/R1 + 1/R2 + 1/R3. ಏನಂದರೆ ಇವಾಗ ಕರೆಂಟ್ 1ರಷ್ಟು ಕೊಟ್ಟಾಗ ಏನಾಗುತ್ತೆ ಅಂದರೆ R1 ಮೂಲಕ ಕೆಲವೊಂದು ಸ್ವಲ್ಪ ಹೋಗುತ್ತೆ, R2 ಮೂಲಕ ಸ್ವಲ್ಪ ಹೋಗುತ್ತೆ, R3 ಮೂಲಕ ಸ್ವಲ್ಪ ಹೋಗುತ್ತೆ. ಅಂದರೆ ಪ್ರತಿ ಮೂಲಕನೂ ಸ್ವಲ್ಪ ಹೋಗುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಎಷ್ಟು ಕೊಟ್ಟಿದ್ರು ಅದು ಪೂರ್ತಿ 15 ರೆಸಿಸ್ಟೆನ್ಸ್ ಇಲ್ಲೂ ತಡಿಬೇಕು, ಇಲ್ಲೂ ಅಂದರೆ ಫೇಸ್ ಮಾಡಬೇಕು, ಇಲ್ಲೂ ಫೇಸ್ ಮಾಡಬೇಕು ಆ ಕರೆಂಟು, ಇಲ್ಲೂ 50 ಫೇಸ್ ಮಾಡಬೇಕು ಆ ಕರೆಂಟು. ಅಂದರೆ ಇಲ್ಲೊಬ್ಬ ವ್ಯಕ್ತಿ ಹೋಗ್ತಾನೆ, ಇಲ್ಲಿ 50ರಷ್ಟು ರೆಸಿಸ್ಟೆನ್ಸ್ ಇದೆ, ಇಲ್ಲಿ 50 ಜನ ಅಟ್ಯಾಕ್ ಮಾಡಿದ್ರು ಅಂದ್ಕೊಳ್ಳಿ, 50 ಜನ ಹತ್ರ ಹೊಡೆಸ್ಕೊಂಡ, ಇಲ್ಲ 50 ಜನ ಅಟ್ಯಾಕ್ ಮಾಡಿದ್ರು, ಇಲ್ಲ 50 ಜನ ಹತ್ರ ಹೊಡ್ಸ್ಕೊಂಡ, ತಿರುಗಿ ಇಲ್ಲ 50 ಜನ ಅಟ್ಯಾಕ್ ಮಾಡಿದ್ರು, ಇಲ್ಲ 50 ಜನ ಹತ್ರ ಹೊಡ್ಸ್ಕೊಂಡ, ಓವರ್ ಆಲ್ 150 ಜನ ಹತ್ರ ಹೊಡ್ಸ್ಕೊಂಡಂಗಿರುತ್ತೆ. ಅದೇ ಇಲ್ಲಿ ಈ ಒಂದು ತಿಂಗಳಲ್ಲಿ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಈ ಎಲ್ಲನ ಹೋಗ್ಬೋದು, ಬಿ ಎಲ್ಲನ ಅಂದರೆ R2 ಎಲ್ಲನ ಹೋಗ್ಬೋದು, R3 ಎಲ್ಲನ ಹೋಗ್ಬೋದು. ಇಲ್ಲಾಂದರೆ ಈ 3 ಜನ ಅವರೇ ಅನ್ಕೊಳ್ಳೋಣ, 3 ಜನ ಅಂದರೆ
ಮೂರು ವ್ಯಕ್ತಿರು ಮೂರು ಡೈರೆಕ್ಷನ್ಗೆ ಹೋದ್ರೆ ಒಬ್ಬೊಬ್ಬರು ಒಂದೊಂಥರ ಎಫೆಕ್ಟಿವ್ ಆಗಿರುತ್ತೆ. ನಿಮಗೆ ಕಲೆಕ್ಟಿವ್ R1+R2, ಯಾಕಂದರೆ ಈ ವ್ಯಕ್ತಿ ತಿರುಗಿ ಹಿಂಗೆ ಹೋಗಿ ತಿರುಗಿ ಇಲ್ಲಿ ಎಲ್ಲೋ ಸರ್ಕ್ಯೂಟ್ ಇಲ್ಲ ಚೈನ್ ಆಗಕ್ಕೆ R2 ಹೋಗೋಕ್ಕೆ, ಹಿಂಗೆ ಒಂದ್ಸತಿ ಹೋದ ತಕ್ಷಣ ಹಿಂಗೆ ಆಚೆ ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ಏನಂದರೆ ಈ ಥರ ಡಿವೈಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಬೇಸಿಕಲಿ ನಿಮಗೆ ಪ್ಯಾರಲಲ್ ಆಗಿದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ರೆಸಿಸ್ಟೆನ್ಸು ಈ ಥರ 1/R, ಕಲೆಕ್ಟಿವ್ ರೆಸಿಸ್ಟೆನ್ಸ್ 1/R1 + 1/R2 1/R3 ಅಂತ ನಾವು ಏನಂದರೆ ಎಕ್ಸ್ಪ್ರೆಸ್ ಮಾಡ್ತೀವಿ. ತಿರ್ಗ ನೆಕ್ಸ್ಟ್ ಅಂದರೆ ಎಲೆಕ್ಟ್ರಿಕ್ ಪವರ್ ಅಂದರೆ ರೇಟ್ ವಿತ್ ಎಲೆಕ್ಟ್ರಿಕ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ದ ಸರ್ಕ್ಯೂಟ್. ಅಂದರೆ ಒಂದು ಸರ್ಕ್ಯೂಟ್ ಇದೆ, ಬೇಸಿಕಲಿ ನಿಮ್ಮದು ಒಂದು ಮೊಬೈಲ್ ಫೋನ್ ಇದೆ ನಿಮ್ಮ ಕೈಲಿ, ಮೊಬೈಲ್ ಫೋನ್ ಇದೆ. ಇದು ಏನಂದರೆ ಈ ಮೊಬೈಲ್ ಫೋನ್ಗೆ ನಿಮಗೆ ದಿವಸಕ್ಕೆ ಇಷ್ಟು ಚಾರ್ಜ್ ಬೇಕಾಗುತ್ತೆ, ಇಷ್ಟು ಎಲೆಕ್ಟ್ರಿಕ್ ಎನರ್ಜಿ ಬೇಕಾಗುತ್ತೆ. ಎಷ್ಟು ನಿಮ್ಗೆ ಈಗಾಗಲೇ ಇವಾಗ ಟಚ್ ಸ್ಕ್ರೀನ್ ಎಲ್ಲ ತೊಗೊಳೋದ್ರಿಂದ ಏನಂದರೆ ನಿಮಗೆ 500 ಕಿಲೋವ್ಯಾಟೋ ಇಲ್ಲ ಮೆಗಾವ್ಯಾಟೋ ಏನೋ ಇರುತ್ತೆ, ಕಿಲೋವ್ಯಾಟೋ ಏನೋ, ಈ ಕಿಲೋವ್ಯಾಟ್ ಅಂತ ಏನೋ ಮೆನ್ಷನ್ ಆಗಿರುತ್ತೆ ನೋಡಿ ಎಷ್ಟು ವ್ಯಾಟು ಅಂತ. ಈ ವ್ಯಾಟ್ನ ಏನಂದರೆ ಇಷ್ಟು ಎನರ್ಜಿ 500 ವ್ಯಾಟ್ ಅಷ್ಟು ನೀವೇನೋ ಚಾರ್ಜ್ ಮಾಡಿದ್ರೆ ಒಂದು ದಿವಸಕ್ಕೆ ಬರುತ್ತೆ ಅಂತ ಹೇಳ್ತಾರಲ್ಲ. ಅಂದರೆ ಒಂದು ದಿವಸಕ್ಕೆ 500 ವ್ಯಾಟ್ ಅಷ್ಟು ಎನರ್ಜಿನ ಇದು ಕನ್ಸ್ಯೂಮ್ ಮಾಡುತ್ತೆ, ಯಾವುದು ನಿಮ್ಮ ಮೊಬೈಲ್ ಫೋನು. ಈ ಕನ್ಸ್ಯೂಮ್ ಎಷ್ಟು ಮಾಡುತ್ತೋ ಅಷ್ಟು ಎಲೆಕ್ಟ್ರಿಸಿಟಿನ ಏನಂತ ಕರೀತಾರೆ ಅಂದರೆ ಎಲೆಕ್ಟ್ರಿಕ್ ಪವರ್ ಅಂದರೆ 500 ವ್ಯಾಟ್ ಅಷ್ಟು ಪವರ್ ಬೇಕು. ಏನಕ್ಕೆ? ನಿಮ್ಮ ಮೊಬೈಲ್ಗೆ. ಏನಕ್ಕೆ? ಒಂದು ದಿವಸ ಯೂಸ್ ಮಾಡೋಕ್ಕೆ. ಕೆಲವ್ರಿಗಂತೂ ಒಂದು ದಿವಸನೂ ಬರಲ್ಲ. ಇವಾಗ ಆಪಲ್ ಫೋನು ಆ ಥರ ಯೂಸರ್ ಆದರೆ ನೋಡಿ, ರೇಟ್ ಅಟ್ ವಿಚ್ ಎಲೆಕ್ಟ್ರಿಕ್ ಎನರ್ಜಿನ ಕನ್ಸ್ಯೂಮ್ಡ್ ಬೈ ಸರ್ಕ್ಯೂಟ್. ಯಾವುದು ಸರ್ಕ್ಯೂಟ್? ನಿಮ್ಮ ಮೊಬೈಲ್ ಫೋನ್ ಒಂದು ಸರ್ಕ್ಯೂಟು. ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪವರ್. ಇದನ್ನ ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಪವರು. ಓಕೆ, ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ? ವ್ಯಾಟಲ್ಲಿ. ನಿಮ್ಮ ಮೊಬೈಲಲ್ಲಿ ಬೇಸಿಕಲಿ ನೀವು ನೋಡಿ 5000 ಇರಬೇಕು, ಕೆಲವೊಂದು 4000 ವ್ಯಾಟ್, ಅಂದರೆ ಏನೋ ವ್ಯಾಟ್ ಸಮಥಿಂಗ್ ಇರುತ್ತೆ, ಕಿಲೋ ವ್ಯಾಟೋ ಏನೋ ಇರಬೇಕು, ಗೊತ್ತಿಲ್ಲ ನನಗೆ, ನೋಡಿ ಒಂದ್ಸತಿ. ತಿರ್ಗಿ ಅದಾದಮೇಲೆ 1 ಕಿಲೋ ವ್ಯಾಟ್ ಅವರ್ ಅಂದರೆ ಏನಂತ ಕರೀತಾರೆ ಅಂದರೆ 1 ಕಿಲೋ ವ್ಯಾಟ್ ಅವರ್ ಅಂದರೆ ಯೂನಿಟ್ ಆಫ್ ಎನರ್ಜಿ ಈಸ್ ಈಕ್ವಲ್ ಟು ಎನರ್ಜಿ ಕನ್ಸ್ಯೂಮ್ಡ್ ಬೈ ದ ಸರ್ಕ್ಯೂಟ್. ಒಂದು ಯೂನಿಟ್ ಆಫ್ ಎನರ್ಜಿ, ಓಕೆ, ನಿಮ್ಮ ಮೊಬೈಲ್ ಫೋನೇ ಸರ್ಕ್ಯೂಟ್ ಅನ್ಕೊಳ್ಳೋಣ. ಅಟ್ ದ ರೇಟ್ ಆಫ್ 1 ಕಿಲೋ, ನಿಮ್ಮ ಮೊಬೈಲ್ 1 ಕಿಲೋ ವ್ಯಾಟ್ ಅಷ್ಟು, 1 ಕಿಲೋ One second. ಒನ್ ಕಿಲೋ ವ್ಯಾಟ್ ಅಷ್ಟು ಎನರ್ಜಿ ಪರ್ ಅವರ್ ಏನೋ ಕನ್ಸ್ಯೂಮ್ ಮಾಡ್ತಿದೆ ಅಂದರೆ ಎಷ್ಟು ನೋಡಿ. ಇಟ್ ಈಸ್ ದ ಯೂನಿಟ್ ಆಫ್ ಎನರ್ಜಿ. ಇಟ್ ಈಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಎನರ್ಜಿ ಕನ್ಸ್ಯೂಮ್ಡ್ ಬೈ ದ ಸರ್ಕ್ಯೂಟ್. ನಿಮ್ಮ ಸರ್ಕ್ಯೂಟ್ ಎನರ್ಜಿ ಕನ್ಸ್ಯೂಮ್ ಮಾಡ್ತಿದೆ ಅಟ್ ದ ರೇಟ್, ಯಾವ ರೇಟಲ್ಲಿ ಅಂದರೆ 1 ಕಿಲೋ ವ್ಯಾಟ್ ಫರ್ ಅವರ್ಗೆ 1 ಕಿಲೋ ವ್ಯಾಟ್ನ ಕನ್ಸ್ಯೂಮ್ ಮಾಡ್ತಿದೆ. ಇದನ್ನ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ 3.6 × 10⁶ ಜೋಲ್ಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಜಸ್ಟ್ ಈ ಪಾಯಿಂಟ್, ಇದು ವ್ಯಾಟ್ಸ್ ಇಂದ ಯೂನಿಟ್ ತಿಳ್ಕೊಳ್ಳಿ ಸಾಕು. ಕಿಲೋ ವ್ಯಾಟ್ ಅವರ್ ಅಂತ ಕರೀತಾರೆ. ಕಿಲೋ ವ್ಯಾಟ್ ಅವರ್ ಅಂದರೆ ಎಷ್ಟು ಕಿಲೋ ವ್ಯಾಟು ಪರ್ ಅವರ್ ಕನ್ಸ್ಯೂಮ್ ಮಾಡ್ತಾರೆ ಅಂತ. ನಿಮ್ಮ ಮೊಬೈಲ್ 1 ಕಿಲೋ ವ್ಯಾಟ್ ಪರ್ ಅವರ್ ಕನ್ಸ್ಯೂಮ್ ಮಾಡ್ತು ಅಂದರೆ ನಿಮಗೆ ಓವರಾಲ್ ಎಷ್ಟು ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂದರೆ 3.6 × 10⁶ ಜೋಲ್ಸ್ ಅಷ್ಟು ಎನರ್ಜಿನ ನೀವು ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂತ. ನಿಮಗೆ ಎನರ್ಜಿ ಏನರಲ್ಲಿ ಮೆಷರ್ ಮಾಡ್ತಾರೆ? ಜೋಲ್ಸಲ್ಲಿ ಮೆಷರ್ ಮಾಡ್ತಾರೆ. ಅದೇ ಈಕ್ವೇಷನ್ ಇದು. ಓಕೆ, ಸಿಂಪಲ್, ಜಸ್ಟ್ ಪ್ರಯತ್ನ ಮಾಡಿ. ಇವಾಗ ಅರ್ಥ ಆಯ್ತಲ್ಲ ಎಷ್ಟು 1 ಅವರ್ಗೆ 1 ಕಿಲೋ ವ್ಯಾಟು 1 ಅವರ್ಗೆ ಕನ್ಸ್ಯೂಮ್ ಮಾಡ್ತೀರಾ ನಿಮ್ಮ ಸರ್ಕ್ಯೂಟ್ನ. ಅದಕ್ಕೆ ಏನಂತ ಕರೀತಾರೆ? 1 ಕಿಲೋ ವ್ಯಾಟ್ ಅವರ್ ಅಂತ ಕರೀತಾರೆ. ಇದರಲ್ಲಿ ಎಷ್ಟು ಎನರ್ಜಿ ಇದ್ದಾರೆ? 3.6 × 10⁶ ಜೋಲು. 1 ಕಿಲೋ ವ್ಯಾಟ್ ಅವರ್ ಅನ್ನೋದಕ್ಕೆ ವ್ಯಾಲ್ಯೂ ಏನು ಅಂತ ಅಂದರೆ ಇಲ್ಲಿದೆ 3.6 × 10⁶ ಜೋಲ್ಸ್ ಅಂತ. ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ಜಸ್ಟ್ ಪಾಯಿಂಟ್, ಈ ಒಂದು ಪಾಯಿಂಟ್ನ ಯಾವುದು ಇದು ಡೆಫಿನೇಷನ್ ಏನು ಬೇಕಾಗಲ್ಲ. ಓಕೆ, ಈ ಒಂದು ಪಾಯಿಂಟ್ನ ನೀವು ಬಯಾಟ್ ಮಾಡ್ಕೊಳ್ಳಿ. ತಿರ್ಗ ನೆಕ್ಸ್ಟ್ ಕೆಲವು ಡಿವೈಸ್ ಬಗ್ಗೆ ಮಾತಾಡೋಣ. ಏನು ಡಿವೈಸ್ ಅಂದರೆ ಫಸ್ಟ್ ಆ್ಯಮ್ಮೀಟರು, ಅದಾದಮೇಲೆ ವೋಲ್ಟ್ ಮೀಟರ್. ಏನಂದರೆ ಇದೊಂದು ಡಿವೈಸ್, ಆ್ಯಮ್ಮೀಟರ್ ಅನ್ನೋದು ಏನಕ್ಕೆ ಯೂಸ್ ಮಾಡ್ತಾರೆ? ಡಿವೈಸ್ ಏನಕ್ಕೆ ಯೂಸ್ ಮಾಡ್ತಾರೆ? ಮೆಷರ್ ಎಲೆಕ್ಟ್ರಿಕ್ ಕರೆಂಟ್. ಆ್ಯಮ್ಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ನ ಡಿಫೈನ್ ಮಾಡೋಕ್ಕೆ. ಐ ಅಂತ ಕರೀತಾರೆ ಯೂಶಲಿ ಸಿಂಬಲ್ಲು ಕರೆಂಟ್ಗೆ.
ಓಕೆ, ಎಲೆಕ್ಟ್ರಿಕ್ ಕರೆಂಟ್ನ ಇದೆಯೋ ಇಲ್ವೋ ಅಂತ, ಎಷ್ಟು ಕರೆಂಟ್ ಇದೆ ಅಂತ ಮೆಷರ್ ಮಾಡೋಕ್ಕೆ, ಅಂದರೆ 5 ಆಂಪೇರ್ ಇದೆಯಾ, 10 ಆಂಪೇರ್ ಇದೆಯಾ, ಇಲ್ಲ 15 ಆಂಪೇರ್ ಕರೆಂಟ್ ಫ್ಲೋ ಆಗ್ತಿದೆಯಾ ಒಂದು ಕಂಡಕ್ಟರ್ ಒಳಗೆ ಅಂತ ಅಂದರೆ ತಿಳ್ಕೊಳ್ಳೋಕ್ಕೋಸ್ಕರ ಏನಂದರೆ ಈ ಆಂಪೇರ್ ಈ ಡಿವೈಸ್ನ ಯೂಸ್ ಮಾಡ್ತಾರೆ. ಯಾವುದು ಆ್ಯಮ್ಮೀಟರ್ನ ಯಾವ ಥರ ಕನೆಕ್ಟ್ ಮಾಡ್ತಾರೆ, ಇನ್ನೂ ಸೀರೀಸು ಅಂದರೆ ಅದ್ರ ಜೊತೆಗೆ ಅದೇನಿದೆಯೋ ಸೀರೀಸ್ ಆಗಿ ಒಂದೇ ಲೈನಾಗಿ ಹೋಗ್ತಿದ್ರೆ ಆ ಲೈನಲ್ಲೇ ನಿಮಗೆ ಕನೆಕ್ಟ್ ಮಾಡ್ತಾರೆ. ಗೊತ್ತಾಯ್ತಲ್ಲ, ಕನೆಕ್ಟೆಡ್ ಇನ್ ಸೀರೀಸ್ ಇನ್ ದ ಸರ್ಕ್ಯೂಟ್. ಓಕೆ, ಐಡಿಯಲ್ ಅಂದರೆ ರೆಸಿಸ್ಟೆನ್ಸ್, ಇವಾಗ ಇದು ಕನೆಕ್ಟ್ ಮಾಡಿದಾಗ ಐಡಿಯಲ್ ಇದು ಏನು ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ ಅಂದರೆ ಐಡಿಯಲಿ ಝೀರೋ, ಅಂದರೆ ಟ್ರೂ ಸೆನ್ಸಲ್ಲಿ ರೆಸಿಸ್ಟೆನ್ಸೇ ಆಫರ್ ಮಾಡೋಂಗಿಲ್ಲ ಯಾವುದೋ ಆ್ಯಮ್ಮೀಟರು. ಬಟ್ ರಿಯಲ್ ಸೆನ್ಸಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್, ಸ್ವಲ್ಪ ಓಮ್ಸ್ ಸಿಂಬಲ್ ಇದು, ಓಮ್ಸ್ ಅಷ್ಟು ಏನಂದರೆ ರೆಸಿಸ್ಟೆನ್ಸ್ ಆಫರ್ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಎಲೆಕ್ಟ್ರಿಕ್ ಡಿವೈಸ್ ಅಂದಮೇಲೆ ಎನರ್ಜಿ ಕನ್ಸ್ಯೂಮ್ ಮಾಡಿ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ. ತಿರ್ಗ ವೋಲ್ಟ್ ಮೀಟರ್ ಅಂದರೆ ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಂಡುಹಿಡಿಯೋಕ್ಕೆ. ಇದು ಯಾವ ಥರ ಒಂದು ಸರ್ಕ್ಯೂಟ್, ಇಲ್ಲೋಗೊಂದು ಏನೋ ಒಂದು ಆಬ್ಜೆಕ್ಟ್ ಇದೆ, ಇದು ಎಷ್ಟು ವೋಲ್ಟ್ ಡಿಫ್ರೆನ್ಸ್, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ವೋಲ್ಟ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಯೋಕ್ಕೆ, ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಯೋಕ್ಕೆ ನಿಮ್ಗೆ ಏನಂದರೆ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ತೀವಿ. ಯಾವ ಥರ ಅಂದರೆ ಇನ್ ಪ್ಯಾರಲಲ್ ಆ ಆಬ್ಜೆಕ್ಟ್ ಏನಿದೆಯೋ ಅದು ಸಮನಾಗಿ ಅದ್ರ ಪ್ಯಾರಲಲ್ ಆಗಿ ನಿಮಗೆ ಇನ್ನೊಂದು ಡಿವೈಸ್ನ ಕನೆಕ್ಟ್ ಮಾಡ್ತಾರೆ. ಗೊತ್ತಾಗ್ತಿದೆಯಲ್ಲ, ಇನ್ನೊಂದು ಡಿವೈಸ್ನ ಅದ್ರ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ. ಇದು ಅದೇ ಆ್ಯಮ್ಮೀಟರ್ ಆದರೆ ಇದೇ ಆಬ್ಜೆಕ್ಟ್ಗೆ ನೀವು ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ಕಂಡುಹಿಡಿಯೋಕ್ಕೆ ಅದ್ರ ಅಂದರೆ ಸೀರೀಸಲ್ಲಿ ಅದು ಯಾವ ಲೈನಲ್ಲಿ ಕನೆಕ್ಟ್ ಆಗಿದೆಯೋ ಅದೇ ಲೈನಲ್ಲಿ ಕನೆಕ್ಟ್ ಮಾಡ್ತೀರಾ. ಪ್ಯಾರಲಲ್ ಅಂದರೆ ಅದ್ರ ಪಕ್ಕದ ಲೈನಲ್ಲಿ ಅದು ಪಕ್ಕ ಈ ಥರ ಕನೆಕ್ಟ್ ಮಾಡ್ತೀರಾ, ಈ ಥರ. ಓಕೆ, ರೆಸಿಸ್ಟೆನ್ಸ್ ಎಷ್ಟು ಆಫರ್ ಮಾಡುತ್ತೆ ನಿಮಗೆ ಐಡಿಯಲ್ ಆ್ಯಮ್ಮೀಟರು, ಯಾವ ಥರ ಎಷ್ಟು ರೆಸಿಸ್ಟೆನ್ಸ್ ಅಂದರೆ ಇನ್ಫಿನಿಟಿ, ಇವೆಲ್ಲ ಕೇಳೋ ಚಾನ್ಸಸ್ ಇದೆ ಎಕ್ಸಾಂಪಲಲ್ಲಿ. ಆ್ಯಮ್ಮೀಟರು ಐಡಿಯಲ್, ಓಕೆ ಸಿಂಪಲ್ ಕ್ವಶನ್, ಐಡಿಯಲ್ ಆ್ಯಮ್ಮೀಟರ್ ತೊಗೊಂಡಿದ್ರ ಇದು ನಿಮಗೆ ರೆಸಿಸ್ಟೆನ್ಸು ಎಷ್ಟು ಆಫರ್ ಮಾಡ್ತಿದೆ, 0 ಅಷ್ಟು ಆಫರ್ ಮಾಡ್ತಿದ್ಯಾ, ಇಲ್ಲಾಂದರೆ ಮ್ಯಾಕ್ಸಿಮಮ್ ಆಫರ್ ಮಾಡ್ತಿದ್ಯಾ, ಇಲ್ಲ ಅಂದರೆ ಒಂದು 40 ಓಮ್ಸ್ ಅಷ್ಟು ರೆಸಿಸ್ಟೆನ್ಸ್ ಆಫರ್ ಮಾಡ್ತಿದ್ಯಾ ಅಂತ ಏನೇನು ಎಕ್ಸಾಂಪಲ್ ಕೇಳಿದ್ರೆ, ಇನ್ನೊಂದು ನನ್ ಆಫ್ ದ ಎಬೋ ಅಂತ ಕೇಳಿದ್ರೆ ನಿಮಗೆ 0 ಅಷ್ಟು ರೆಸಿಸ್ಟೆನ್ಸು. ಅದೇ ವೋಲ್ಟ್ ಮೀಟರ್ ಎಷ್ಟು ರೆಸಿಸ್ಟೆನ್ಸ್ ಆಫರ್ ಮಾಡ್ತಿದೆ, ಇನ್ಫೈನೈಟು, ನಿಮ್ಗೆ ಎಷ್ಟು ಅಂದರೆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಆಫರ್ ಮಾಡ್ತಿದೆ. ಅಂದರೆ ಇದ್ರ ಮೂಲಕ ಯಾವುದೇ ಕರೆಂಟ್ ಫ್ಲೋ ಆಗಂಗಿಲ್ಲ ಅಂತ ಹೇಳ್ತಿರುತ್ತೆ. ಬೇಸಿಕಲಿ ಕರೆಂಟ್ ಅಂದರೆ ರೆಸಿಸ್ಟೆನ್ಸ್ ಆಫರ್ ಮಾಡಿದ್ರೆ ಇಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ವೋಲ್ಟ್ ಮೀಟರ್ ಮೂಲಕ ಯಾವುದೇ ಕರೆಂಟ್ ಫ್ಲೋ ಆಗಲ್ಲ ಅಂತ ಹೇಳ್ತಿರೋದು ಅವರು. ತಿರ್ಗಾ ಇದ್ರ ನೆಕ್ಸ್ಟು ಇನ್ನೊಂದು ಯಾವುದು ಇಂಪಾರ್ಟೆಂಟು ಅಂದರೆ ಎಲೆಕ್ಟ್ರಿಕ್ ಫ್ಯೂಸು ನಿಮ್ಮ ಸಿಲೆಬಸಲ್ಲಿ ಮೆನ್ಷನ್ ಆಗಿದೆ. ಎಲೆಕ್ಟ್ರಿಕ್ ಫ್ಯೂಸ್ ಅಂದರೆ ಒಂದು ಪ್ರೊಡಕ್ಟಿವ್ ಡಿವೈಸು. ಒಂದು ಸರ್ಕ್ಯೂಟ್ ಇದೆ, ಆ ಸರ್ಕ್ಯೂಟ್ಗೆ ಒಂದು ವೈರ್ ಕನೆಕ್ಟ್ ಆಗಿದೆ, ಇದೇ ವೈರು ಇನ್ನೊಂದು ಫ್ಯೂಸು ಕನೆಕ್ಟ್ ಆಗಿ ಇಲ್ಲಿ ಗ್ರೌಂಡ್ ಆಗಿರುತ್ತೆ. ಓಕೆ, ಗ್ರೌಂಡ್ ಆಗಿರುತ್ತೆ ಅನ್ಕೊಳ್ಳೋಣ. ಏನಾಗುತ್ತೆ ಅಂದರೆ ಯೂಸ್ಡ್ ಇನ್ ಸೀರೀಸು, ಓಕೆ ಸೀರೀಸ್ ವಿತ್ ಎಲೆಕ್ಟ್ರಿಕ್ ಅಪ್ಲಯನ್ಸು. ಒಂದು ಸೀರೀಸಲ್ಲಿ ಅದೇ ಫ್ಲೋ ಅಲ್ಲಿ ಇಲ್ಲೊಂದು ಆಬ್ಜೆಕ್ಟ್ ಇದ್ದರೆ ಅದೇ ಫ್ಲೋ ಅಲ್ಲಿ ನಿಮಗೆ ಇಲ್ಲಿ ಒಂದು ಫ್ಯೂಸ್ ಇದ್ದು ಇದು ಗ್ರೌಂಡ್ ಕನೆಕ್ಟ್ ಆಗಿರುತ್ತೆ. ಗ್ರೌಂಡ್ಗೆ ಏನಾಗುತ್ತೆ ಅಂದರೆ ಯೂಸ್ಡ್ ಇನ್ ಸೀರೀಸ್, ಈ ಪಾಯಿಂಟ್ ಇಂಪಾರ್ಟೆಂಟು, ಯಾವ ಥರ ಕನೆಕ್ಟ್ ಆಗಿರುತ್ತೆ, ಸೀರೀಸಲ್ಲಿ ಕನೆಕ್ಟ್ ಆಗಿರುತ್ತೆ ವಿತ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್, ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಟು ಸೇವ್ ಇಟ್ ಫ್ರಮ್ ಡ್ಯಾಮೇಜ್. ಅಂದರೆ ನಿಮ್ಗೆ ಹೈ ಕರೆಂಟ್ ಫ್ಲೋ ಆಯಿತು ಅಂದ್ಕೊಳ್ಳಿ, ತುಂಬ ಜಾಸ್ತಿ ಕರೆಂಟ್ ಫ್ಲೋ, ಅವಾಗ ಏನಾಗುತ್ತೆ ಅಂದರೆ ಸರ್ಕ್ಯೂಟ್ ಬ್ರೇಕ್ ಆಗಿ ನಿಮ್ಗೆ ಬರೋ ಕರೆಂಟ್ ಎಲ್ಲ ಈ ಫ್ಯೂಸ್ ಒಳಗಾಸೆ ಏನಂದರೆ ಆಚೆ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆಯಲ್ಲ, ಈ ಫ್ಯೂಸ್ ಒಳಗಾಸೆ ಆಚೆ ಬಂದ್ಬಿಡುತ್ತೆ. ತಿರ್ಗಾ ಸ್ಮಾಲ್ ಕಂಡಕ್ಟಿಂಗ್ ವೈರ್ಸ್ ಅಲೈಸ್, ಯಾವ್ಯಾವ ಕಂಡಕ್ಟರ್ನ ನಿಮಗೆ ಫ್ಯೂಸ್ ಆಗಿ ಯೂಸ್ ಮಾಡ್ತಾರೆ ಅಂತ ಅಂದರೆ, ಯಾವ ಥರ ಕಂಡಕ್ಟರ್ನ ಈ ಫ್ಯೂಸ್ ಆಗಿ ಯೂಸ್ ಮಾಡ್ತಾರೆ ಅಂತ ಅಂದರೆ ನಿಮಗೆ ಕಾಪರ್ನ ಫ್ಯೂಸ್ ಆಗಿ ಯೂಸ್ ಮಾಡ್ತಾರೆ, ಟಿನ್ನ ಯೂಸ್ ಮಾಡ್ತಾರೆ, ಲೆಡ್. ಇವಾಗ ಟಿನ್ನು, ಲೆಡ್, ಕಾಪರ್ನ ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ ಫ್ಯೂಸಲ್ಲಿ ಯೂಸ್ ಮಾಡ್ಬೋದು. ತಿರ್ಗಾ ಪ್ಯೂರ್ ಫ್ಯೂಸು ಅಂದರೆ ಪ್ಯೂರ್ ಫ್ಯೂಸು ಯಾವ್ದ್ರಲ್ಲಿ ಇರುತ್ತೆ ಅಂದರೆ ಯಾವ್ದ್ರಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅಂದರೆ ಟಿನ್ ಮೆಟೀರಿಯಲ್ಲು. ಗೊತ್ತಾಗ್ತಿದ್ದಿಲ್ಲ, ಟಿನ್ ಮೆಟೀರಿಯಲ್ಲು ಪ್ಯೂರ್ ಫ್ಯೂಸಲ್ಲಿ ಯೂಸ್ ಮಾಡ್ತಾರೆ. ತಿರ್ಗಾ ಫ್ಯೂಸ್ ಮೆಟೀರಿಯಲ್ಗೆ ಏನು ಪ್ರಾಪರ್ಟಿ ಇರುತ್ತೆ ಅಂದರೆ ಲೋ ಮೆಲ್ಟಿಂಗ್ ಪಾಯಿಂಟು, ಹೈ ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ, ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಇಷ್ಟೇ ಕ್ಯಾರೆಕ್ಟರಿಸ್ಟಿಕ್ಸು. ಫ್ಯೂಸ್ ಬೇಸಿಕಲಿ ಏನಂದರೆ ನಿಮಗೆ ಒಂದು ಅಪ್ಲಯನ್ಸ್ ಇರುತ್ತೆ, ಅದಕ್ಕೆ ಸೀರೀಸಾಗಿ ಕನೆಕ್ಟ್ ಮಾಡಿರ್ತೀರ. ಓಕೆ, ಅದೇನ ನಿಮಗೆ ಏನಂದರೆ ಹೈ ರೆಸಿಸ್ಟೆನ್ಸ್ ಆಫರ್ ಮಾಡ್ತಿರುತ್ತೆ. ಏನನ್ನ ನಿಮಗೆ ಜಾಸ್ತಿ ಕರೆಂಟ್ ಫ್ಲೋ ಆದರೆ ಇದು ಬ್ರೇಕ್ ಆಗಿಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಇಂದ ಇದ್ರ ಮೂಲಕ ಪಾಸ್ ಆಗಿಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದರೆ ಕರೆಂಟ್ ಔಟ್ಫ್ಲೋ ಆಗುತ್ತೆ. ನಿಮ್ಗೆ ಈ ಅಪ್ಲಿಕೇಶನ್ ಯಾವುದೇ ಥರ ಏನೂ ಹಾರ್ಮ್ಫುಲ್ ಆಗಲ್ಲ. ಗೊತ್ತಾಗ್ತಿದೆಯಲ್ಲ, ಒಂದೇ ಒಂದು ಸೆಕೆಂಡು.
ಹೈ ರೆಸಿಸ್ಟೆನ್ಸ್, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಪ್ರೊಟೆಕ್ಟಿವ್, ಇದೊಂದು ಪ್ರೊಟೆಕ್ಟಿವ್ ಅಂದ್ರೆ ಕರೆಂಟ್ ನ ಬೈಪಾಸ್ ಮಾಡಕ್ ಅಷ್ಟೇನೆ. ಓಕೆ, ಗೊತ್ತಾಯ್ತಲ್ಲ, ಇಷ್ಟೇ ಸಿಂಪಲ್ ಆಗಿ. ತಿರ್ಗಿ ಅದಾದ್ಮೇಲೆ ನಿಮ್ಗೆ ಗ್ಯಾಲ್ವೆನೋಮೀಟರ್ ಅಂತ ಇದೆ. ಏನಿದು ಗ್ಯಾಲ್ವೆನೋಮೀಟರ್ ಅಂದ್ರೆ, ಇವಾಗ ನಿಮ್ಗೆ ಸ್ಮಾಲ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನ ಡಿಟೆಕ್ಟ್ ಮಾಡಕ್ಕೆ, ಅದು ಯಾವ ವ್ಯಾಲ್ಯೂ 10⁻⁻6 ಆಂಪಿಯರ್ ಅಷ್ಟು ನಿಮ್ಗೆ ವ್ಯಾಲ್ಯೂನ ಕಂಡುಹಿಡಿಯಕ್ಕೆ, ಏನಕ್ಕೆ ಸ್ಮಾಲ್ ಅಮೌಂಟ್ ಆಫ್, ಎಷ್ಟು ಸ್ಮಾಲ್ ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಎಷ್ಟು 10⁻⁻6 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಿದ್ಯಾ ಒಂದು ಸರ್ಕ್ಯೂಟ್ ಒಳಗೆ ಅನ್ನೋದು ಕಂಡುಹಿಡಿಯಕ್ಕೆ ನಿಮ್ಗೆ ಗ್ಯಾಲ್ವೆನೋಮೀಟರ್ ಅನ್ನೋ ಒಂದು ಡಿವೈಸ್ ಯೂಸ್ ಮಾಡ್ತಾರೆ. ಬೇಸಿಕಲಿ ಕ್ವಶನ್ ಏನಂದ್ರೆ, ಗ್ಯಾಲ್ವೆನೋಮೀಟರ್ ಇಸ್ ಯೂಸ್ ಟು ಅಂತಾನೆ ಕೇಳ್ಬೋದು. ಸಿಂಪಲ್, ಗ್ಯಾಲ್ವೆನೋಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಸಿಂಪಲ್ ಆಗಿ ಕ್ವಶನ್. ಏನಕ್ಕೆ ಅಂದ್ರೆ, ನಿಮ್ಗೆ ರೆಗ್ಯುಲರ್ ಹೈ ಎಲೆಕ್ಟ್ರಿಕ್ ಫ್ಲೋ ಕಂಡುಹಿಡಿಯಕ, ಸೆಕೆಂಡ್ನೇದು ಲೋ ಎಲೆಕ್ಟ್ರಿಕ್ ಫ್ಲೋ ಕಂಡುಹಿಡಿಯೋದ್ಕ, ಇಲ್ಲಾಂದ್ರೆ ಹೈ ವೋಲ್ಟೇಜ್ ಕಂಡುಹಿಡಿಯೋದ್ಕ, ಇಲ್ಲಾಂದ್ರೆ ಲೋ ವೋಲ್ಟೇಜ್ ಕಂಡುಹಿಡಿಯೋದ್ಕ. ಲೋ ವೋಲ್ಟೇಜು, ಹೈ ಎಲೆಕ್ಟ್ರಿಕ್ ಕರೆಂಟ್, ಲೋ ಎಲೆಕ್ಟ್ರಿಕ್ ಕರೆಂಟಾ, ಹೈ ಎಲೆಕ್ಟ್ರಿಕ್ ಕರೆಂಟಾ, ಹೈ ವೋಲ್ಟೇಜಾ, ಲೋ ವೋಲ್ಟೇಜ್, ಈ ಥರ ಕ್ವಶನ್ ಬಂದಾಗ ನಿಮ್ಗೆ ಗೊತ್ತಿರಬೇಕು. ಏನಕ್ಕೆ ಅಂದರೆ, ಲೋ ಎಲೆಕ್ಟ್ರಿಕ್ ಕರೆಂಟ್ ನೋಡಿ, ಸ್ಮಾಲ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಸರ್ಕ್ಯೂಟ್ ಕಂಡುಹಿಡಿಯೋಕ್ಕೆ ಏನು ಗ್ಯಾಲ್ವೆನೋಮೀಟರ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮರು ಏನಾಗುತ್ತೆ ಅಂದರೆ, ಇವಾಗೆಲ್ಲ ನೋಡಿರ್ತೀರಲ್ಲ ಟ್ರಾನ್ಸ್ಫಾರ್ಮರ್ ಡಬ್ಬಗಳು. ಏನು ನಡೆಯುತ್ತೆ ಈ ಟ್ರಾನ್ಸ್ಫಾರ್ಮರ್ ಡಬ್ಬಗಳಲ್ಲಿ ಅಂತ ಅಂದರೆ, ನಿಮ್ಗೆ ಸಿಂಪಲ್ ಆಗಿ ಲೋ ವೋಲ್ಟೇಜ್ ಎ ಸಿ ಏನನ್ನು ಕೊಟ್ಟರೆ ನಿಮಗೆ ಹೈ ವೋಲ್ಟೇಜ್ ಆಗು ಕನ್ವರ್ಟ್ ಮಾಡ್ತಾರೆ ಎ ಸಿ ಆಗಿ. ತಿರ್ಗ ಹೈ ವೋಲ್ಟೇಜ್ ಕೊಟ್ಟರು ನಿಮಗೆ ಲೋ ವೋಲ್ಟೇಜ್ ಎ ಸಿ ಆಗಿ ಕನ್ವರ್ಟ್ ಮಾಡ್ತಾರೆ. ಏನಂದರೆ ಒಂದೊಂದು ಪಾಯಿಂಟ್ ಅಂತ ಕರೀತಾರೆ, ಸ್ಟೆಪ್ ಅಪ್, ಸ್ಟೆಪ್ ಡೌನ್ ಅಂತ. ಓಕೆ, ಎಲೆಕ್ಟ್ರಿಕ್ ಬಲ್ಬ್ ಬಗ್ಗೆ ಮಾತಾಡಬೇಕು. ಏನಂದ್ರೆ ಬೇಸಿಕಲಿ ಇನ್ವೆಂಟ್ ಯಾರು ಮಾಡಿದ್ದಾರೆ ಮಾಡೋಣ.